ಎಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡಕತ್ತೀನಿ. ನನಗೆ ನಾನಿವತ್ತು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊರಟಿರೋದು ಒಂದು ವೆಬ್ ಸೀರೀಸ್. ಈ ವೆಬ್ ಸೀರೀಸ್ ಅಲ್ಲಿ ಸುಮಾರು 12 ಎಪಿಸೋಡ್ಗಳಿದಾವೆ. ನಾನು ಪ್ರತಿ ಪಾರ್ಟ್ಗೂ ಕೂಡ ನಾಲ್ಕು ಅಂತ ಡಿವೈಡ್ ಅನ್ನ ಮಾಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಅಂದ್ರೆ ಪಾರ್ಟ್ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದ್ರೆ ನಾನು ನೆಕ್ಸ್ಟ್ ಪಾರ್ಟ್ ಅನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೋತೀನಿ. ಅಕಸ್ಮಾತ್ ನಿಮಗೆ ಇದೇನಾದರೂ ಇಷ್ಟ ಆಗಿಲ್ಲ ಅಂತಂದ್ರೆ ನಾನು ಈ ವಿಡಿಯೋನ ಇಲ್ಲಿಗೆನೆ ನಿಲ್ಲಿಸ್ತಾ ಇದ್ದೀನಿ. ನನಗೆ ಈ ವೆಬ್ ಸೀರೀಸ್ನ ನೇಮ್ ಆಲ್ ಆಫ್ ಯೂಸರ್ ಡೈ. ನಿಮಗೆ ಈ ತರ ಮೂವಿಗಳು ಅಥವಾ ವೆಬ್ ಸೀರೀಸ್ ಇಷ್ಟ ಆದ್ರೆ ಮಾತ್ರನೇ ಈ ವಿಡಿಯೋನ ನೋಡಿ. ಯಾಕೆ ಅಂದ್ರೆ ವೈಲೆನ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಇದೆ. ಹಂಗಾಗಿನೇ ಇದೊಂದು ಮಾತನ್ನ ಹೇಳ್ತಾ ಇದೀನಿ. ಏನಿವೆ ನಂಗೆ ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ತಾ ಸೀದಾ ವೆಬ್ ಸೀರೀಸ್ ಗಳಿಗೆ ಹೋಗೋಣ. ನಂಗೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈಗ ಮೊದಲನೇ ಸೀನ್ ಅಲ್ಲಿ ಯಾವುದೋ ಒಂದು ಬ್ಯಾಡ್ ಗ್ರೂಪ್ ಒಬ್ಬ ಇನ್ನೋಸೆಂಟ್ ಗಾಯಿಗೆ ತುಂಬಾ ಅಂದ್ರೆ ತುಂಬಾನೇ ಹೊಡಿತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೂ ಸಹ ತುಂಬಾನೇ ಹೊಡಿತಾ ಇದ್ದಾರೆ. ಹಿಂಗೇನೆ ತುಂಬಾನೇ ಹೊಡೆದು ಅವನಿಗೆ ಬ್ಲಡ್ ಬರೋ ರೀತಿ ಎಲ್ಲ ಹೊಡೆದು ಅವನ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿಸಾಕ್ತಾರೆ. ಹಿಂಗೇನೆ ಬಿಸಾಕಿದ್ಮೇಲೆ ಆ ಬ್ಯಾಡ್ ಗ್ರೂಪ್ ನ ಲೀಡರ್ ಬಂದು ಹೇಳ್ತಾನೆ ಅವನು ಸತ್ತೋದ್ನ ಅಂತ ಹೇಳಿದಾಗ, ಇಲ್ಲ ಅವನು ಸತ್ತೋಗಿಲ್ಲ, ಏನು ಸಹ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಅದಾದ್ಮೇಲೆ ಆ ಬಿದ್ದೋದಂತ ಹುಡುಗನ್ನ ಯಾರೋ ಒಬ್ರು ಕರ್ಕೊಂಡು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಅನ್ನ ಮಾಡಿದ್ದಾರೆ ಕೂಡ. ಹಿಂಗೇನೆ ಅಡ್ಮಿಟ್ ಅನ್ನ ಮಾಡಿರೋ ಹುಡುಗನ್ನ ನೋಡೋದಕ್ಕೆ ಅವರ ಡ್ಯಾಡ್ ಮಿಸ್ಟರ್ ಅಲ್ಲಿ ಅವನ ವಾರ್ಡ್ ಗೆ ಬರ್ತಾರೆ. ಹಿಂಗೆ ಬಂದಂತವ್ರು ಕೇಳೋದಕ್ಕೆ ಶುರುವನ್ನ ಮಾಡ್ತಾರೆ. ಏನಾಯ್ತು ನಿನಗೆ ಅಂತ ಕೇಳಿದಾಗ ಅವನು ಕೂಡ ಹೇಳ್ತಾನೆ, ನನಗೆ ಏನು ಸಹ ಆಗಿಲ್ಲ, ನನಗೆ ಯಾರೋ ಒಂದು ಬ್ಯಾಡ್ ಗ್ರೂಪ್ ನವರು ಹೊಡೆದ್ಬಿಟ್ರು ಅಂತ ಹೇಳ್ತಾ ಇರ್ಬೇಕಾದ್ರೆ ಇವನು ಕಣ್ಣನ್ನ ದಪ್ಪ ಮಾಡ್ಕೊಂಡು ಏನು ಆಗಿಲ್ಲ ನಿನ್ಗೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅವನ ಮಗ ಇದ್ದಂತವನು, ಇಲ್ಲ ನನಗೆ ಏನು ಆಗಿದೆ, ನೀನು ಸುಳ್ಳನ್ನ ಹೇಳ್ತಾ ಇದೀಯ ಅಂತ ಕೇಳ್ಬಿಟ್ಟು ತುಂಬಾನೇ ವಿಚಿತ್ರವಾಗಿ ಬಿಹೇವನ್ನ ಮಾಡೋಕೆ ಶುರುವನ್ನ ಮಾಡ್ತಾನೆ. ಇವನು ಕೂಡ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಅವನಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟು ಸಾಯಿಸೋದಕ್ಕೆ ಟ್ರೈ ಅನ್ನ ಕೂಡ ಮಾಡ್ತಾನೆ. ಅದು ಕೂಡ ಒಂದು ಬುಕ್ ಅಲ್ಲಿ. ಈಗಿನ ಒಂದು ಬುಕ್ ಅನ್ನ ಹೊಡೆದಾದ್ಮೇಲೆ ಅವನು ಒಂದು ಸೂಟ್ ಕೇಸ್ ಅಲ್ಲಿ ಹಾಕೊಂಡು ಇವನು ಕೆಳಕ್ಕೆ ಅಂದ್ರೆ ಕಾರಿನ ಹತ್ತಿಗೆ ಬಂದಾಗ ಅವನ ಸೂಟ್ ಕೇಸ್ ಕೆಳಕ್ಕೆ ಬಿದ್ದೋಗಿ ಅವನು ಕೂಡ ಆಚೆಗೆ ಬರ್ತಾನೆ. ಹಿಂಗೇನೆ ಆಚೆಗೆ ಬಂದಂತವನು ನೋಡ್ತಾ ಇದ್ದಾನೆ. ಅಷ್ಟಕ್ಕೂ ಇವನು ಯಾರು, ಇವನ ಮಗನನ್ನೇ ಇವನು ಯಾಕೆ ಕೊಲೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಅದಾದ್ಮೇಲೆ ನಮ್ಗೆ ಯೂಸನ್ ಅನ್ನೋ ಒಂದು ಹೈಸ್ಕೂಲ್ ಅನ್ನ ತೋರಿಸ್ತಾರೆ. ಇದಂತೂ ತುಂಬಾನೇ ಮಾಡರ್ನ್ ಆಗಿ ಇದೆ. ಇಲ್ಲಿ ನೀವೇನೇ ತಪ್ಪು ಮಾಡಿದ್ರು ಸಹ ಯಾರು ಕೂಡ ಕೇಳೋದಿಲ್ಲ. ಫೋನ್ ತರ್ಬೋದು, ಲವ್ ಮಾಡ್ಬೋದು, ಹಂಗೆ ಸ್ಪೋರ್ಟ್ಸ್ ಬಗ್ಗೆನೂ ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಹಂಗೆ ಸಂಗೀತ ಎಲ್ಲದನ್ನು ಸಹ ಕಲ್ಸ್ಕೊಡ್ತಾರೆ ಕೂಡ. ಆದ್ರೆ ಇಲ್ಲಿರೋದು ಒಂದೇ ರೂಲ್ಸ್, ಅದೇನು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನಮ್ಗೆ ಇಲ್ಲಿ ಐಜಿನ್ ಅನ್ನೋ ಒಂದು ಹುಡುಗಿನ ತೋರಿಸ್ತಾರೆ. ಇವಳು ಇಲ್ಲಿ ಯಾವ್ದೋ ಒಂದು ಬಾಕ್ಸ್ ಅನ್ನ ನೋಡಿ ಅದ್ರೊಳಗೆ ಏನೋ ಸೌಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಬಾಕ್ಸ್ ಹತ್ರಕ್ಕೆ ಬಂದು ನೋಡ್ತಾಳೆ. ಅದು ಕೂಡ ಸೌಂಡ್ ಏನು ಬರ್ತಾ ಇದೆ. ಹಿಂಗೇನೆ ಇವಳು ಭಯವನ್ನು ಪಟ್ಕೊಂಡು ಆ ಬಾಕ್ಸ್ ಅನ್ನ ತೆಗೆದು ನೋಡಿದಾಗ ಅಲ್ಲಿ ಮುದ್ದಾದ ಇಲಿ ಇರುತ್ತೆ. ಹಿಂಗೇನೆ ಆ ಇಲಿಯನ್ನ ಆಟ ಆಡ್ಸ್ಕೊಂಡು ಅದ್ರೊಳಗೆ ಕೈಯನ್ನ ಹಾಕ್ದಾಗ ಅದು ಇದ್ದಕ್ಕಿದ್ದಾಗಿ ಇವಳ ಕೈಯನ್ನ ಕಚ್ಬಿಡುತ್ತೆ. ಹಿಂಗೆ ಕಚ್ಚಿದ ತಕ್ಷಣ ಇವಳು ಕೂಡ ಆ ಅಂತ ಕಿರ್ಚ್ಕೊಂತಾಳೆ, ಬ್ಲಡ್ ಕೂಡ ಬರುತ್ತೆ. ಅದಾದ್ಮೇಲೆ ಇಲಿ ಇದ್ದಕ್ಕಿದ್ದಾಗೆ ಒದ್ದಾಡೋಕೆ ಶುರುವನ್ನ ಮಾಡ್ಕೊಡುತ್ತೆ. ಅಲ್ಲಿಗೆ ಮಿಸ್ಟರ್ ಲೀ ಬರ್ತಾನೆ, ಒಂದು ಕೇಳ್ತಾನೆ, ಏನ್ ಮಾಡ್ತಾ ಇದೀಯ ನೀನ್ ಇಲ್ಲಿ ಅಂತ ಕೇಳಿದಾಗ, ಇಲ್ಲ ನಾನು ಸುಮ್ನೆ ಬಂದೆ, ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಅವಳು ಕೂಡ ತೇಲಿಸ್ಬಿಡ್ತಾಳೆ. ಅಂದಂಗೆ ಇವ್ ಮಿಸ್ಟರ್ ಲೀ ಇದ್ದಂತವನು ಇಲ್ಲಿ ಸೈನ್ಸ್ ಟೀಚರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹಿಂಗೇನೆ ಇವನ್ಗೆ ಡೌಟ್ ಬಂದು ಆ ಇಲಿ ಅಲ್ಲೇನೆ ಸತ್ತೋಗ್ಬಿಡುತ್ತೆ. ಅದಾದ್ಮೇಲೆ ಇವಳು ಆಚೆಗೆ ಹೋಗ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಒಳಗೆ ಹೇಳ್ಕೊಡ್ತಾನೆ. ಅದಾದ್ಮೇಲೆ ನಮ್ಗೆ ಇನ್ನೊಂದು ಗ್ರೂಪ್ ನನ್ನ ತೋರಿಸ್ತಾರೆ. ನಮ್ಗೆ ಚಿಯೋಂಗ್ ಮತ್ತೆ ಇವರಿಬ್ರು ಮೀಟ್ ಆಗ್ತಾ ಇರುವಂತ ಇನ್ನು ಇಬ್ರು ಗರ್ಲ್ಸ್ ಆದಂತ ಊಂಜಾ ಮತ್ತೆ ಆಜಾದ್ ಅನ್ನೋ ಇಬ್ರು ಹುಡುಗಿರನ್ನ ತೋರಿಸ್ತಾರೆ. ಅಂದಾಗೆ ಈಗ ಇವರು ಒಂದು ಚಿಕನ್ ಡಿನ್ನರ್ ಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದಾರೆ. ಹಂಗೇನೆ ಬರ್ತಾರೆ ಕೂಡ. ಇವ್ರು ಬಂದಿದಾರಲ್ವಾ ಈ ರೆಸ್ಟೋರೆಂಟ್, ಇದು ಬೇರೆ ಯಾರ್ದು ಅಲ್ಲ, ನಮ್ಮ ಚಿಯೋಂಗ್ ನ ಮಾಮ್ದೆ. ಇವ್ರು ತುಂಬಾನೇ ಅದ್ಭುತವಾಗಿ ಚಿಕನ್ ಬಿರಿಯಾನಿಯನ್ನ ಮಾಡ್ತಾರೆ ಕೂಡ. ಹಿಂಗೇನೆ ಇವ್ರು ಸಹ ಬಂದು ಚೆನ್ನಾಗಿ ಮೇಯ್ತಾ ಇದಾರೆ. ಹಿಂಗೆ ಮೇಯ್ದಂತವ್ರು ಪರಿಚಯವನ್ನ ಮಾಡ್ಕೋತಾರೆ. ಅದಾದ್ಮೇಲೆ ನಮಗೆ ಮತ್ತೆ ಈ ಹೈಸ್ಕೂಲ್ ಅನ್ನ ತೋರಿಸ್ತಾರೆ. ಹಿಂಗೇನೆ ತೋರ್ಸಾದ್ಮೇಲೆ ಇಲ್ಲಿ ನಮ್ಮ ಸೈನ್ಸ್ ಟೀಚರ್ ಪಾಠವನ್ನ ಮಾಡ್ತಾ ಇದ್ದಾನೆ. ಅವನು ಯಾಕೋ ಒಂದ್ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಕೂಡ, ಅದು ಯಾಕೆ ಅಂತ ಇವ್ರಿಗೆ ಗೊತ್ತಿಲ್ಲ. ಅದಾದ್ಮೇಲೆ ಇವರು ಚಿಕನ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ನಮ್ಮ ಚಿಯಾಂಗ್ ಇದ್ದ ಅಲ್ವಾ, ಅವನು ಊಂಜಾನ ಜೊತೆ ಡೇಟಿಂಗ್ ಅನ್ನ ಮಾಡ್ಬೇಕು ಅಂತ ತುಂಬಾನೇ ಇಷ್ಟವನ್ನ ಪಡ್ತಾ ಇರ್ತಾನೆ. ಆದ್ರೆ ಇವಳಿಗೆ ಇನ್ನೊಬ್ಬನ ಮೇಲೆ ಲವ್ ಆಗಿರುತ್ತೆ ಕೂಡ. ಅದಾದ್ಮೇಲೆ ನಮ್ಗೆ ಐಜಿನ್ ಅನ್ನ ತೋರಿಸ್ತಾರೆ. ಇವಳನ್ನ ಯಾರೋ ಕಟ್ ಹಾಕ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲೊಂದು ಹೈಸ್ಕೂಲ್ ನ ರೂಲ್ಸ್ ಇದೆ ಅಂತ ಹೇಳಿದೆ ಅಲ್ವಾ, ಅದು ಬೇರೆ ಏನೂ ಅಲ್ಲ. 5 ಸೆಕೆಂಡ್ ಲೇಟ್ ಆಗಿ ಬಂದ್ರು ಕೂಡ ಇವರು ಕ್ಲಾಸಿಗೆ ಆಗ್ಲಿ ಸ್ಕೂಲ್ ಒಳಗೆ ಆಗ್ಲಿ ಯಾವ್ದೇ ಹುಡುಗರು ಸಹ ಸೇರ್ಸೋದಿಲ್ಲ. ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಇವರು ಮೇಂಟೈನ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ನಮ್ಗೆ ಒಂದು ಬ್ಯಾಡ್ ಗ್ರೂಪ್ ಅನ್ನ ತೋರಿಸ್ತಾರೆ. ಅಂದಾಗೆ ಇವ್ರು ಬೇರೆ ಯಾರದ ಫಸ್ಟ್ ಗೆ ಒಬ್ಬ ಹುಡುಗನ್ನ ಹೊಡಿತಾ ಇದ್ರು ಅಲ್ವಾ, ಅವರೇನೆ ಕೂಡ ಇವರು. ಈಗ ಒಂದು ಹುಡುಗಿಯನ್ನ ಅರೇಂಜ್ಮೆಂಟ್ ನಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆ ಅವಳ ಬಾಯ್ ಫ್ರೆಂಡ್ ಆದಂತ ಹುಡುಗನು ಸಹ ಕರ್ಕೊಂಡು ಬಂದಿದ್ದಾರೆ. ಹಿಂಗೆ ಕರ್ಕೊಂಡು ಬಂದವರು ತುಂಬಾನೇ ವಾರ್ನಿಂಗ್ ಅನ್ನ ಕೊಟ್ಟು ಆ ಹುಡುಗಿಯ ಬಟ್ಟೆಯನ್ನೆಲ್ಲ ಪೂರ್ತಿಯಾಗಿ ಹರಿದ್ಬಿಟ್ಟು ಅವಳ ಜೊತೆ ಮಿಸ್ಬಿಹೇವ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾಳೆ. ಹಿಂಗೆ ಮಾಡ್ತಾ ಇರೋದನ್ನ ವಿಡಿಯೋ ಕೂಡ ತಗೋತಾರೆ ಕೂಡ. ಅದನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸೋದಕ್ಕೆ ಶುರು
ಶುರುವನ್ನ ಮಾಡ್ತಾರೆ ಈ ಬ್ಯಾಡ್ ಗ್ರೂಪ್ಸ್. ಹೈಸ್ಕೂಲಲ್ಲಿ ಹಿಂಗೆ ಅಂದ್ರೆ ಮುಂದಕ್ಕೆ ಹಿಂಗೆ. ಅದಾದ್ಮೇಲೆ ಅಲ್ಲಿಗೆ ಇನ್ನೊಬ್ಬ ಬರ್ತಾನೆ ಅಂದ, ಇವನ ಹೆಸರು ಸುಜಾಕ್ ಅಂತ. ಇವನು ಬಂದಂತವನು ಅವ್ರೆಲ್ಲರಿಗೂ ಸಹ ತುಂಬಾನೇ ಬೈದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟು, ಅವ್ರನ್ನಿಬ್ರು ಸಹ ನನ್ನ ಜೊತೆ ಕರ್ಕೊಂಡು ಹೋಗಿ ಬಿಡ್ಲಿಲ್ಲ ಅಂದ್ರೆ ನಿಮ್ಮನ್ನ ನಾನು ಸುಮ್ನೆ ಅಂತೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಸಹ ಕರ್ಕೊಂಡು ಆಚೆಗೆ ಬರ್ತಾ ಇರ್ಬೇಕಾದ್ರೆ ಅಲ್ಲೇ ಇದ್ದಂತ ಇನ್ನೊಬ್ಬ ಬ್ಯಾಡ್ ಗ್ರೂಪ್ ನ ಒಬ್ಬ ಹುಡುಗ ಹೇಳ್ತಾನೆ, ನೀನ್ ಇಲ್ಲಿಂದ ಹೋದ್ರೆ ಆ ವಿಡಿಯೋನ ಈಗೇನೆ ಅಪ್ಲೋಡ್ ಅನ್ನ ಮಾಡ್ತೀನಿ ಅಂದಾಗ ಅಯ್ಯೋಂಜಿ ಇದ್ದಂತವಳು, ನಾನ್ ಬರೋದಿಲ್ಲ, ನೀವು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ಬಿಟ್ಟು ಅವಳಿದ್ದಂತವಳು ಒಳಕ್ಕೆ ಹೋಗ್ತಾಳೆ. ಹಿಂಗೆ ಒಳಕ್ಕೆ ಹೋದಂತವಳು ಬ್ಯಾಗ್ ಅನ್ನ ಅಲ್ಲೇ ಬಿಸಾಕಿ ಅದಾದ್ಮೇಲೆ ಅಲ್ಲಿಗೆ ಸೀನ್ ಕಟ್ ಆಗಿ ನಮ್ಮ ಊಂಜಾಗೆ ಬರುತ್ತೆ. ಇಲ್ಲಿ ನಮ್ಮ ಊಂಜ ಇದ್ದಂತವಳು ಸುಜಾಕ್ ನ ಲವ್ ಅನ್ನ ಮಾಡೋದಕ್ಕೆ ತುಂಬಾನೇ ಅಪ್ರೋಚ್ಮೆಂಟ್ ಅನ್ನ ಮಾಡ್ತಾ ಇರ್ತಾಳೆ. ಬಟ್ ಈ ಸುಜಾಕ್ ಮಾತ್ರ ಇದನ್ನ ಇಷ್ಟವನ್ನ ಪಡ್ತಿರೋದಿಲ್ಲ. ಅದಾದ್ಮೇಲೆ ನಮ್ಗೆ ಇನ್ನೊಂದು ಮಿಸಸ್ ಪಾರ್ಕ್ ಅನ್ನೋ ಒಂದು ಲೇಡಿ ಟೀಚರ್ ಅನ್ನ ತೋರಿಸ್ತಾಳೆ. ಅಂದ್ರೆ ಇವಳು ಇಂಗ್ಲಿಷ್ ಟೀಚರ್ ಆಗಿರ್ತಾಳೆ. ಇವಳು ತುಂಬಾನೇ ಫನ್ನಿ ಮತ್ತೆ ತುಂಬಾನೇ ಸೋಷಿಯಲ್. ತಂದಿರುವಂತ ಮಕ್ಕಳ ಇರುವಂತ ಫೋನ್ ಅನ್ನೆಲ್ಲ ಇಸ್ಕೊತಾಳೆ ಕೂಡ. ಅದಾದ್ಮೇಲೆ ಕ್ಲಾಸ್ ಮುಗಿಯುತ್ತೆ. ಕ್ಲಾಸ್ ಮುಗಿದ್ಮೇಲೆ ಮಿಸ್ಟರ್ ಲೀನ ಮೀಟ್ ಮಾಡ್ಕೊಂಡು ಹಿಂಗೇನೆ ಮಾತಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ಮ ಮಿಸ್ಟರ್ ಲೀ ಇದ್ದಂತವನು ಏನೇನೋ ರೆಕಾರ್ಡಿಂಗ್ ಅನ್ನ ಮಾಡಿ ಇಟ್ಕೊಂಡಿದ್ದಾನೆ ಕೂಡ. ಅದೇನು ಅಂದ್ರೆ ಅದೊಂದು ವೈರಸ್ಸಿನ ಬಗ್ಗೆ ಇವನೊಂದು ರಿಸರ್ಚ್ ಅನ್ನ ಮಾಡ್ತಿದ್ದಾನೆ. ಆ ರಿಸರ್ಚಿನ ಬಗ್ಗೆನೆ ಈಗ ಇವನು ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರೋದು ಕೂಡ. ಆ ಐಜಿನ್ ಅನ್ನ ಕರ್ಕೊಂಡು ಬಂದಿದ್ದ ಅಲ್ವಾ, ಅವಳಿಗೆ ಯಾರು ಕೂಡ ಅನ್ಕೊಳ್ತಾ ಇರೋವಂತ ಒಂದು ಇಂಜೆಕ್ಷನ್ ನ ಕೊಡ್ತಾನೆ. ಹಿಂಗೇನೆ ಕೊಟ್ಟಾದ್ಮೇಲೆ ಅವಳಂತೂ ತುಂಬಾನೇ ಬಿಯರ್ಡ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅದು ಯಾವ ಲೆವೆಲ್ಗೆ ಅಂದ್ರೆ ಒಂದು ರೀತಿ ಝೋಂಬಿ ಆಗೋ ರೀತಿ. ಏನೇ ಇಂಜೆಕ್ಷನ್ ಅನ್ನ ಕೊಟ್ಟಾದ್ಮೇಲೆ ಮತ್ತೆ ಕ್ಲಾಸ್ ರೂಮ್ಗೆ ಬರುತ್ತೆ. ಇಲ್ಲಿ ನಮ್ಮ ಮಿಸ್ಟರ್ ಲೀ ಇದ್ದಂತವನು ಪಾಠವನ್ನ ಮಾಡ್ತಾ ಇದ್ದಾನೆ. ಆದ್ರೆ ನಮ್ಮ ಯುಎನ್ಜಿಗೆ ಆ ಬ್ಯಾಡ್ ಗ್ರೂಪ್ ನ ಇನ್ನೊಬ್ಬ ಹುಡುಗ ಇದ್ದಂತವನು ತುಂಬಾನೇ ಹಿಂಸೆಯನ್ನ ಕೊಡ್ತಾ ಇದ್ದಾನೆ. ಅವಳ ಬಟ್ಟೆ ಮೇಲೆ ಏನೇನೋ ಬರೆಯೋದು, ಅವಳಂತೂ ತುಂಬಾನೇ ಅಳ್ತಾ ಇದ್ದಾಳೆ. ಆದ್ರೆ ನಮ್ಮ ಮಿಸ್ಟರ್ ಲೀ ಇದ್ದಂತವನು ಏನೋ ಕೂಡ ಮಾತೆ ಆಡ್ತಿಲ್ಲ. ಹಿಂಗೇನೆ ಪಾಠವನ್ನ ಮಾಡ್ಕೊಂಡು ಒಂದು ವೈರಸ್ ನ ಬಗ್ಗೆ ಹೇಳ್ತಾನೆ. ಆ ವೈರಸ್ ಯಾವ ರೀತಿ ಇರುತ್ತೆ ಅಂದ್ರೆ ಅದು ಮನುಷ್ಯನ ಸಾಯಿಸೋ ರೀತಿ ಇರುತ್ತೆ. ಅದು ಏನಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಬಿಡಿ. ಅದಾದ್ಮೇಲೆ ಇಲ್ಲಿ ನಮ್ಮ ಹೈಜಿನಿಕ್ ಇಲ್ಲೋ ಅಲ್ವಾ, ಅವಳು ಕೂಡ ಕಟ್ಟನ್ನ ಬಿಚ್ಕೊಂಡು ಆಚೆಗೆ ಬಂದಿದ್ದಾಳೆ. ಹಿಂಗೇನೆ ಬಂದಂತವಳು ಜೋಂಬಿಯಾಗಿ ಕನ್ವರ್ಟ್ ಆಗ್ತಾ ಇದ್ದಾಳೆ ಕೂಡ. ಅದಾದ್ಮೇಲೆ ನಮಗೆ ಇಂಗ್ಲಿಷ್ ಟೀಚರ್ ಪಾಠವನ್ನ ಮಾಡ್ತಾ ಇರೋದು ತೋರಿಸ್ತಾರೆ. ಹಿಂಗೇನೆ ತೋರಿಸ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗಿ ಇನ್ನೊಂದು ಹುಡುಗಿ ನಿಂತ್ಕೊಂಡು, ಮೇಡಮ್ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾಳೆ. ಅದಾದ್ಮೇಲೆ ಇವಳು ಕೂಡ ಪಾಠವನ್ನ ಮಾಡ್ತಾ ಇರ್ಬೇಕಾದ್ರೆ ಹಿಂಗೇನೆ ನಮ್ಮ ಸುಜುಕಿನ ಕರ್ಕೊಂಡು ಬಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಐಜಿನ್ ಕಿತ್ತಂತವಳು ತಪ್ಪಿಸ್ಕೊಂಡು ಇದೇ ಕ್ಲಾಸ್ ರೂಮ್ಗೆ ಬರ್ತಾಳೆ. ಈಗಿನ ಬಂದಂತವಳು ನಾನು ಎಲ್ಲರೂ ಕೂಡ ನೋಡ್ಬಿಟ್ಟು ಏನಾಯ್ತು ಅಂತ ಕೇಳ್ತಾ ಇರ್ಬೇಕಾದ್ರೆ ಅವಳಿದ್ದಂತವಳು ಸೈನ್ಸ್ ಟೀಚರ್ ನನ್ನ ಇಟ್ಕೊಂಡಿದ್ರು, ಸೈನ್ಸ್ ಟೀಚರ್ ಅಂತ ಹೇಳ್ಬಿಟ್ಟು ಹಂಗೇನೆ ಪ್ರಜ್ಞೆ ತಪ್ಪಿಡ್ತಾಳೆ. ಅದಾದ್ಮೇಲೆ ನಮ್ಮ ಸುಜುಕಿದ್ದಂತವನು ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ರೂಮ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಇಟ್ಕೊಂಡು ಅಲ್ಲಿಂದ ಫಸ್ಟ್ ಏಡ್ ರೂಮ್ಗೆ ಬರ್ತಾನೆ. ಆದ್ರೆ ವಾಶ್ರೂಮ್ ಹೋಗ್ತೀನಿ ಅಂತ ಬಂದಿದ್ಲು ಅದು ಹುಡುಗಿ, ಅವಳು ಇಲ್ಲಿಗೆ ಬಂದಿದ್ದಾಳೆ. ಬಂದು ನನಗೆ ತುಂಬಾನೇ ಹೊಟ್ಟೆ ನೋಯ್ತಾ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವರು ಕೂಡ ಬಂದ್ಬಿಡ್ತಾಳೆ. ಹಿಂಗೇನೆ ಬಂದಿದ ತಕ್ಷಣ ಆ ಹುಡುಗಿನ ಬಿಟ್ಟು ಇವಳನ್ನ ಇಟ್ಕೊಬಿಡ್ತಾರೆ. ಅಲ್ಲಿರುವಂತ ಡಾಕ್ಟರ್ ಹಿಂಗೇನೆ ಟೆಂಪರೇಚರ್ ನ ಚೆಕ್ ಮಾಡಿ ನೋಡಿದಾಗ ಪೂರ್ತಿಯಾಗಿ ತಣ್ಣಗಾಗ್ಬಿಟ್ಟಿದ್ದಾಳೆ. ಅಂದ್ರೆ ಸತ್ತೋಗಿರೋ ರೀತಿ ಇದೆ ಟೆಂಪರೇಚರ್. ಅದಾದ್ಮೇಲೆ ಇದ್ದಕ್ಕಿದ್ದಾಗಿ ಒದ್ದಾಡೋಕೆ ಶುರುನ ಮಾಡ್ತಾಳೆ. ಹಿಂಗೇನೆ ಒದ್ದಾಡ್ತಾ ಇರ್ಬೇಕಾದ್ರೆ ಇವಳು ಕೂಡ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಆಚೆಗೆ ಹೋಗ್ತಾಳೆ. ಆದ್ರೆ ಇಲ್ಲಿರುವಂತ ಇವಳು ಮಾತ್ರ ಯಾಕೆ ಈ ತರ ಒರೆಸ್ತಿದ್ದಾಳೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಇವಳು ಕೂಡ ಇದ್ದಕ್ಕಿದ್ದಾಗಿ ಉಸಿರನ್ನ ನಿಲ್ಲಿಸ್ಬಿಡ್ತಾಳೆ. ಅದಾದ್ಮೇಲೆ ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಎಲ್ಲರೂ ಸಹ ಮಾತಾಡ್ಕೊತಾ ಇರ್ತಾರೆ. ಮಿಸ್ಟರ್ ಲೀ, ನನಗೆ ಮುಂಚಿನ ಡೌಟ್ ಇತ್ತು, ಅವನ ಮಗ ಇದ್ದಂತವನು ಇದಕ್ಕಿದ್ದಾಗಿ ಸೂಸೈಡ್ ಮಾಡ್ಕೊಂಡು ಸತ್ತೋದಂತೆ ಅಂತ ಹಿಂಗೇನು ಗುಸೋಪಿಸ ಆಗಂತೆ ಏನೋ ಮಾತಾಡ್ಕೊತಾ ಇರ್ಬೇಕಾದ್ರೆ ಅಲ್ಲಿಗೆ ಆಜಾದ್ ಬರ್ತಾಳೆ. ಬಂದು ಹೇಳ್ತಾಳೆ ಅವಳು ಇಲ್ಲ, ಅವಳ ಬಾಡಿಲಿ ಏನು ಸಹ ಟೆಂಪರೇಚರೇ ಇಲ್ಲ ಅಂತೆ, ಪೂರ್ತಿಯಾಗಿ ತಣ್ಣಗಾಗಿ ಒಂದು ರೀತಿ ಸತ್ತೋಗೋ ರೀತಿ ಆಗಿದ್ದಾಳಂತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲರೂ ಸಹ ಶಾಕ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಕೂಡ. ಅದಾದ್ಮೇಲೆ ನಮ್ಗೆ ಏನೇ ಮಾತಾಡ್ಕೊತಾರನ್ನ ನಮ್ಮ ಚಿಯಾಂಗ್ ಕೇಳಿಸ್ಕೊಂತಾನೆ. ಏನ್ ವಿಷಯ ಇರ್ಬೋದು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಅವನು ಫಸ್ಟ್ ಏಡ್ ರೂಮ್ಗೆ ಹೋಗ್ತಾನೆ. ಹೋದಂತವನು ಅಲ್ಲಿ ಹೋಗಿ ನೋಡಿದ್ರೆ ಯಾರು ಕೂಡ ಇರೋದಿಲ್ಲ, ಎಲ್ಲರೂ ಸಹ ಅಲ್ಲಿಂದ ಗಾಯಬ ಇರ್ತಾರೆ. ಅದಾದ್ಮೇಲೆ ಎಲ್ಲಿಗೆ ಹೋಗಿದ್ದಾರೆ ಅಂತ ನೋಡೋದಕ್ಕೆ ಬಂದಾಗ ಇವ್ರು ಎಲ್ಲಿಗೆ ಹೋಗಿರೋದಿಲ್ಲ, ಹಾಸ್ಪಿಟ್ಲಿಗೆ ಅವರ ಡಾಕ್ಟರ್ ಇದ್ದಂತವಳು ಸಜೆಷನ್ ಮಾಡಿದ ಕಾರಣ ಅಲ್ಲಿಂದ ಹೋಗ್ತಾ ಇದಾರೆ ಕೂಡ. ಹಿಂಗೇನೆ ಎಲ್ಲರೂ ಸಹ ಹುಷಾರು ಅಂತ ಹೇಳ್ಬಿಟ್ಟು ನಮ್ಮ ಊಂಜಾವು ಕೂಡ ಅಲ್ಲಿಂದ ಹೊರಟೋಗ್ತಾ ಇದಾರೆ. ಅಂದಾಗ ಇವನು ಯಾಕೆ ಹೇಳ್ದ ಅಂದ್ರೆ ಇವರ ಫಾದರೇ. ಹಂಗಾಗಿನೇ ಅದಾದ್ಮೇಲೆ ಅಲ್ಲಿಂದ ವ್ಯಾನ್ ಹೊರಟೋಗುತ್ತೆ. ಹೊರಟೋದ್ಮೇಲೆ ನಮ್ಮ ಮಿಸ್ಟರ್ ಲೀನ ಹುಡ್ಕೊಂಡು ನಮ್ಮ ಇಂಗ್ಲಿಷ್ ಟೀಚರು ಅಲ್ಲಿಗೆ ಬರ್ತಾಳೆ. ಹಿಂಗೆ ಬಂದಂತವ್ರು ಹೇಳ್ತಾ ಇದಾರೆ, ಏನ್ ಮಾಡಿದ್ದೆ ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಅದಕ್ಕೆ ಕರ್ಕೊಂಡು ಬರ್ತಾರೆ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತ ಇವನು ಕೂಡ ತುಂಬಾನೇ ಬೈದು, ನೀವು ನನ್ನ ಸ್ಕೂಲ್ ನ ರೆಪ್ಯುಟೇಷನ್ ಎಲ್ಲ ಹಾಳನ್ನ ಮಾಡಿದ್ರ, ನಿಮ್ಗೆ ಬುದ್ಧಿನೇ ಇಲ್ಲ, ನಿಮ್ಗೆ ಯಾರೋ ರೀತಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ತಾರೆ. ಅಂದಾಗೆ ಇವರು CBI ಆಫೀಸರ್ ಇವರು ಈಗ ಇವನನ್ನ ಕರ್ಕೊಂಡು ಜೈಲಿಗೆ ಹೋಗ್ತಾ ಇದಾರೆ. ಈಗೇನ ಕರ್ಕೊಂಡು ಹೋಗಾದ್ಮೇಲೆ
ಅದಾದ್ಮೇಲೆ ನಮ್ಗೆ ಇಲ್ಲಿ ಡಾಕ್ಟರ್ ಅನ್ನ ತೋರಿಸ್ತಾಳೆ. ಇಂದಾಗಿ ಇವಳು ಬಿದಿರು ಸಿರಿಂಜ್ ಅನ್ನ ಎತ್ಕೊಂತಾ ಇರ್ಬೇಕಾದ್ರೆ ಇವಳು ಬಾಡಿಲಿ ಇದ್ದಕ್ಕಿದ್ದಾಗೆ ಏನೋ ಒಂದು ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಅವಳ ಕೈ ಎತ್ತೋದಕ್ಕೂ ರೀತಿ ಆಗ್ತಾ ಇಲ್ಲ. ಅದಾದ್ಮೇಲೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಇವಳಿಗೆ ನೆನಪಾದಾಗ ಇವಳು ಸಿರಿಂಜ್ ಅನ್ನ ಕೊಡೋಕೆ ಓದಿದ್ಲಲ್ವಾ, ಇಂಜೆಕ್ಷನ್ ಸಿರಿಂಜ್, ಅವಾಗ ಇವಳಿಗೂ ಸಹ ಕಚ್ಚಿಬಿಟ್ಟಿದೆ. ಅದಾದ್ಮೇಲೆ ಇವಳ ಬಾಡಿಲಿ ತುಂಬಾನೇ ವೇರಿಫಿಕೇಶನ್ಸ್ ಆಗ್ಬಿಟ್ಟು ಇವಳು ಕೂಡ ಜೋಂಬಿ ಆಗೋದಕ್ಕೆ ಶುರು ಆಗ್ತಾ ಇದ್ದಾಳೆ. ಹಿಂಗೇನೆ ಆಗ್ತಾ ಇರ್ಬೇಕಾದ್ರೆ ಇವಳಿಗೆ ರಕ್ತ ವಾಮಿಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಮ್ಮ ಏನೇ ಆದ್ಮೇಲೆ ಮಕ್ಕಳೆಲ್ಲರೂ ಸಹ ಊಟವನ್ನ ಮಾಡೋದಕ್ಕೆ ಬರ್ತಾರೆ. ಹಿಂಗೆ ಬಂದಂತ ಆದ್ಮೇಲೆ ನಮ್ಮ ಆಜಾದಿಗೆ ನಮ್ಮ ಹುಂಜ ಹೇಳ್ತಾ ನಾನು ಸುಜೋಕ್ ಜೊತೆ ಒಂದು ದಿವಸ ಡೇಟ್ ಅನ್ನ ಮಾಡ್ಬೇಕು, ಯಾಕೆಂದ್ರೆ ನಾನು ಅವನನ್ನ ಲವ್ ಅನ್ನ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಆಜಾದ್ ಇದ್ದಂತವಳು ನಾನು ಏನಾದ್ರು ಒಂದು ಐಡಿಯಾವನ್ನ ಮಾಡ್ತೀನಿ, ನೀನೇನು ಸಹ ಎದುರ್ಕೊಳಕ್ಕೆ ಹೋಗ್ಬೇಡ ಅಂತ ಧೈರ್ಯವನ್ನ ಹೇಳ್ತಾಳೆ. ಅರೆ ನಮ್ಮ ಸುಜೋಕ್ ಇದ್ದಂತವನು ಕ್ಲಾಸ್ ಲೀಡರ್ ಅಂತ ಇನ್ನೊಂದು ಹುಡುಗಿಯ ಮೇಲೆ ಕಣ್ಣನ್ನ ಹಾಕಿರ್ತಾನೆ ಕೂಡ. ಅವಳು ಇವನನ್ನ ಕೇರೆ ಮಾಡೋದಿಲ್ಲ, ಹಂಗೆ ಹೋಗ್ತಾ ಇರ್ತಾಳೆ. ಅದಾದ್ಮೇಲೆ ನಮ್ಗೆ ಇಲ್ಲಿ ಮಿಯೋಂಗ್ ಮತ್ತೆ ಹಿಯೋಂಗ್ ಅನ್ನೋ ಇಬ್ರನ್ನ ತೋರಿಸ್ತಾರೆ. ಅಂದ್ರೆ ಇವ್ರೇನೆ ಬ್ಯಾಡ್ ಗ್ರೂಪ್ ನ ಲೀಡರು. ಇವರಿಬ್ರು ಸಹ ಡಾಕ್ಟರ್ ಇದ್ದಂತ ಜಾಗಕ್ಕೆ ಬಂದು ಅವಳದ ವಿಡಿಯೋನ ತೆಗೋದಕ್ಕೆ ಶುರುನ ಮಾಡ್ತಾರೆ. ಅದಾದ್ಮೇಲೆ ಇವಳು ತಿರುಗಿ ನೋಡಿದಾಗ ಇವಳ ಮೇಲೇನೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರ್ತಾಳೆ. ಆದ್ರೆ ಅವರು ಸಹ ಇನ್ನು ವಿಡಿಯೋನ ಮಾಡ್ತಾನೆ ಇದ್ದಾರೆ. ಅದಾದ್ಮೇಲೆ ಹಿಯಾಂಗ್ ಇದ್ದವನ್ಗೆ ಆ ಡಾಕ್ಟರ್ ಕಚ್ಚಿ ಬಿಡ್ತಾಳೆ. ಕಚ್ಚಿ ಹಿಂಗೆ ಇನ್ಫೆಕ್ಷನ್ ಅನ್ನ ಮಾಡ್ತಾಳೆ. ಆದ್ರೆ ಮಿಯಾಂಗ್ ಇದ್ದವನು ಹೇಗೋ ತಪ್ಪಿಸ್ಕೋತಾನೆ. ಅದಾದ್ಮೇಲೆ ನಮ್ಮ ಹಿಯಾಂಗ್ ಇದ್ದಂತವನು ಇದ್ದಕ್ಕಿದ್ದಾಗೆ ಜೂಬಿಯಾಗಿ ಪೂರ್ತಿಯಾಗಿ ಕನ್ವರ್ಟ್ ಆಗ್ಬಿಡ್ತಾನೆ. ಕನ್ವರ್ಟ್ ಆದ್ಮೇಲೆ ಇನ್ನೇನಿದೆ ಅಟ್ಯಾಕ್ ಆ ಪಕ್ಕದಲ್ಲಿ ಇದ್ದಂತ ಕ್ಲಾಸ್ ರೂಮ್ಗೆ ಹೋಗ್ಬಿಟ್ಟು ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊತಾನೆ. ಅಟ್ಯಾಕ್ ಅನ್ನ ಮಾಡಿ ಎಲ್ಲರಿಗೂ ಸಹ ಇನ್ಫೆಕ್ಷನ್ ಅನ್ನ ಮಾಡ್ತಾನೆ. ಹಿಂಗೇನೆ ಇನ್ಫೆಕ್ಷನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಇನ್ನೊಂದ್ ಕಡೆ ತೋರಿಸ್ತಾರೆ. ಯುಎನ್ಜಿ ಈಗ ಆತ್ಮಹತ್ಯೆಯನ್ನು ಮಾಡ್ಕೊಳಕ್ಕೆ ಹೋಗಿದ್ದಾಳೆ. ಯಾಕೆ ಅಂತಂದ್ರೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಿಂಗೇನೆ ಅಲ್ಲಿಗೆ ಅವಳ ಬಾಯ್ ಫ್ರೆಂಡ್ ಆದಂತ ಚಿಯಲ್ ಬಂದು ಹೇಳ್ತಾನೆ, ನೀನ್ ಯಾವ್ದೇ ಕಾರಣಕ್ಕೂ ಆತ್ಮಹತ್ಯೆಯನ್ನು ಮಾಡ್ಕೊಳಕ್ ಹೋಗ್ಬೇಡ, ನಾನು ಹೇಗಾದ್ರೂ ಮಾಡಿ ಕಾಪಾಡ್ತೀನಿ ಆ ವಿಡಿಯೋನ ಅಪ್ಲೋಡ್ ಆಗದಿರೋ ರೀತಿ, ಪ್ಲೀಸ್ ನನ್ನ ನಂಬು ಅಂತ ತುಂಬಾನೇ ಬೇಡ್ಕೊತಾನೆ. ಆದ್ರೆ ಅವಳು ಕೇಳ್ದಲೆ ಕೆಳಕ್ಕೆ ಹಾರಕ್ಕೆ ಹೋದಾಗ ಇದಕ್ಕಿದ್ದಾಗೆ 2 ಜೋಬಿಗಳು ಕೆಳಕ್ಕೆ ಬಿದ್ಬಿಡ್ತವೆ. ಹಂಗೇನೆ ಬಿದ್ದಾಗ ಗೊತ್ತಾಗೋದು ಎಲ್ಲರೂ ಸಹ ಏನೋ ಆಗ್ತಾ ಇದಾರೆ ಅಂತ. ಹಂಗೆ ವಾಶ್ರೂಮ್ ಲೇಡಿ ಇದ್ಲು ಅಲ್ವಾ, ಆ ವಾಶ್ರೂಮ್ ಲೇಡಿ ಈಗ ಮನೆಗೆ ಹೋಗ್ತಾ ಇದ್ದಾಳೆ. ಅಂದಾಗೆ ಇವಳಿಗೆ ಏನಾಯ್ತು ಅಂತ ಯಾರಿಗೂ ಸಹ ಗೊತ್ತೇ ಇಲ್ಲ. ಅದಾದ್ಮೇಲೆ ನಮ್ಗೆ ಮತ್ತೆ ಇಲ್ಲಿ ಆಜಾದ್ ಮತ್ತೆ ಉಂಜಿನ ತೋರಿಸ್ತಾರೆ. ಹಿಂಗೇನೆ ತೋರ್ಸಾದ್ಮೇಲೆ ಇವಳು ಸಹ ಚಿಯಾಂಗ್ನ ಕರೆದು, ಯಾಕೆಂದ್ರೆ ಅವಳು ಫ್ರೆಂಡ್ ಆಗಿರೋ ಕಾರಣ ನೀನು ಅವನ್ನ ಹೆಲ್ಪ್ ಅನ್ನ ತಗೋ ಅಂತ ಹೇಳ್ಬಿಟ್ಟು ಅವನ್ನ ಕರೆದ್ಬಿಟ್ಟು ಒಂದು ಹೆಲ್ಪ್ ಅನ್ನ ಕೇಳ್ತಾಳೆ. ನೀನು ಈಗ ಇವಳಿಗೆ ಹೆಲ್ಪ್ ಅನ್ನ ಮಾಡ್ಬೇಕು ಅಂತ ಹೇಳ್ದಾಗ ಆಜಾದು ಅವನು ಕೂಡ ಒಪ್ಕೋತಾನೆ. ಚಿಯಾಂಗ್ ಓಕೆ ಅಂತ ಹೇಳ್ಬಿಟ್ಟು ಏನ್ ಹೆಲ್ಪ್ ಬೇಕು ಅಂತ ಕೇಳಿದಾಗ ನಮ್ಮ ಹುಂಜ ಇದ್ದಂತವಳು ನಾನು ಸುಜೋಗ್ ಜೊತೆ ಒಂದು ದಿವಸ ಡೇಟ್ ಅನ್ನ ಮಾಡ್ಬೇಕು, ನಿಮ್ ಕೈಲಿ ಅರೇಂಜ್ ಅನ್ನ ಮಾಡೋದಕ್ಕೆ ಆಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಅಂತ ಏನು ಸಹ ಮಾತೆ ಆಡೋದಿಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಅದಾದ್ಮೇಲೆ ಏನ್ ಗೊತ್ತಾಗೋದು ಅಲ್ಲಿಗೆ ತುಂಬಾನೇ ಜೋನ್ಗಳು ಒಂದು ಅಟ್ಯಾಕ್ ಅನ್ನ ಮಾಡೋಕೆ ಶುರುನ ಮಾಡ್ಕೊಟ್ಟಿದ್ದಾವೆ. ನಮ್ಮ ಚಿಯಾಂಗ್ ಇದ್ದಂತವನು ಅಲ್ಲೇನೆ ಸ್ಟ್ರಕ್ ಆಗಿ ನಿಂತ್ಕೊಬಿಟ್ಟಿದ್ದಾನೆ. ಹುಂಜ ಇದ್ದಂತವಳು ಆಚೆಗೆ ಹೋಗ್ತಾ ಇರ್ಬೇಕಾದ್ರೆ ಅವಳನ್ನ ಒಂದು ಜೋಂಬಿ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರುತ್ತೆ. ಹಿಂಗೇನು ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬಂದಾಗ ಅವಳು ತುಂಬಾ ಜನಕ್ಕೆ ಆಟ ಬಂದಿದ್ ಕಾರಣ ಅವನು ಕೂಡ ಕೆಳಕ್ಕೆ ಬಿದ್ಬಿಡ್ತಾನೆ. ಹೀಗೆ ಬಿದ್ದಿದ ತಕ್ಷಣ ನಮ್ಮ ಹುಂಜ ಬಳಿಗೆ ಒಂದು ಜೋಂಬಿ ಬರುತ್ತೆ. ಏನು ಬಂದು ನಿಂತ್ಕೊಂಡು ನೋಡುತ್ತೆ. ಅದಾದ್ಮೇಲೆ ಹೀಗೇನೆ ಈ ಎಪಿಸೋಡ್ ಕೂಡ ಎಂಡ್ ಆಗ್ಬಿಡುತ್ತೆ. ಅಂದಂಗೆ ನಾನ್ ನೆಕ್ಸ್ಟ್ ಎಪಿಸೋಡ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಅಂದಾಗೆ ಸೆಕೆಂಡ್ ಎಪಿಸೋಡ್ಗೆ ಹೋಗೋಣ. ನಾವು ಸೆಕೆಂಡ್ ಎಪಿಸೋಡ್ಗೆ ಬಂದಿದ್ದೀವಿ. ಅಂದಂಗೆ ಇಲ್ಲಿ ನಮಗೆ ಕಲ್ಚರ್ ಆಕ್ಟಿವಿಟೀಸ್ ನ ತೋರಿಸ್ತಾ ಇದಾರೆ. ಇಲ್ಲಿ ಯಾರೋ ಒಂದು ಇಬ್ರು ಸಹ ಇನ್ನೇನು ಕಲ್ಚರ್ ಆಕ್ಟಿವಿಟಿ ಅಂದ್ರೆ ಡ್ಯಾನ್ಸ್ ಮಾಡ್ಕೊಂಡು ಡೆಬ್ಸ್ಮೇಷನ್ ಮಾಡ್ಕೊಂಡು ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಇದ್ದಕ್ಕಿದ್ದಾಗೆ ತುಂಬಾನೇ ಗಳು ಬಂದು ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೊಂತವೆ. ಇನ್ನೇನೆ ಅದು ಇದ್ದಂತವ್ರು ಕೂಡ ಎಲ್ಲರೂ ಕೂಡ ಓಡಿ ಹೋಗ್ತಾನೆ ಇದಾರೆ. ಇನ್ನೇನೆ ಓಡೋಗ್ತಾ ಇರ್ಬೇಕಾದ್ರೆ ನಮ್ಮ ಪ್ರಿನ್ಸಿಪಲ್ಗೆ ಯಾರೋ ಫೋನ್ ಅನ್ನ ಮಾಡಿ ಸಿಕ್ಕಾಪಟ್ಟೆ ಮಳೆಯನ್ನ ಹೊಡಿತಾ ಇದಾರೆ. ಇನ್ನೇನೆ ಮಳೆಯನ್ನ ಹೊಡಿತಾ ಇರ್ಬೇಕಾದ್ರೆ ನಮ್ಮ ಟೀಚರ್ ಅನ್ನ ಕರ್ದ್ಬಿಟ್ಟು ತುಂಬಾನೇ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾನೆ. ನಿನಗೆ ಯಾಕೆ ಪೊಲೀಸ್ ಅವ್ರನ್ನ ಕತೆ, ಯಾರನ್ನ ಕೇಳಿ ಕತೆ ನೀನು ಅಂತ ಹೇಳ್ಬಿಟ್ಟು ತುಂಬಾನೇ ಬೈದು ಅವಳನ್ನ ಆಚೆಗೆ ಕಳಿಸ್ತಾನೆ. ಇವಳು ಕೂಡ ನಾನೇನ್ ತಪ್ಪು ಮಾಡಿದೆ ಅಂತ ಹೇಳಿ ತುಂಬಾನೇ ಕೋಪದಲ್ಲಿ ಆಚೆಗೆ ಬಂದಾಗ ಇವಳ ಹಿಂದೆನೆ ಒಂದು ಜೋಂಬಿ ಬರುತ್ತೆ. ಅಂದಾಗ ಇವನು ಡೆಬ್ಸ್ಮೇಷನ್ ಮಾಡ್ತಾ ಇದ್ದ ಅಲ್ವಾ, ಅವನೇನೆ ಇವನು ಈಗ ಜೋಂಬಿ ಆಗ್ಬಿಟ್ಟು ಇನ್ನೊಬ್ಬ ಮಾಸ್ಟರ್ ಅನ್ನೇ ಕಚ್ಚೋದಕ್ಕೆ ಶುರುನ ಮಾಡ್ಕೊಂತಾನೆ. ಇವಳು ಕೂಡ ತಡೆಯೋಕೆ ಹೋಗ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಇವಳ ಮೇಲೂ ಸಹ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಪೂರ್ತಿಯಾಗಿ ಅದೇ ಹಾಸ್ಟೆಲ್ ನ ರೆಸ್ಟೋರೆಂಟ್ ಇತ್ತು ಅದು, ಅದೇ ಹೋಟೆಲ್ ಪೂರ್ತಿಯಾಗಿ ಜೋಂಬಿಗಳಿಂದ ತುಂಬಿಕೊಂಡು ಎಲ್ಲರೂ ಕೂಡ ಕಚ್ಚಿ ಕಚ್ಚಿ ಇನ್ಫೆಕ್ಷನ್ ಆಗಿ ತುಂಬಾನೇ ಸಾಯ್ತಾ ಇದಾರೆ ಕೂಡ. ಅದಲ್ಲದೆ ಇಲ್ಲಿ ಇದ್ದಕ್ಕಿದ್ದಾಗಿ ಒಂದು ಪೈಪ್ ಹೊಡ್ಕೊಂಡಿದ್ ಕಾರಣ ಒಂದು ನೀರಿನ ಟ್ಯಾಂಕ್ ಪೂರ್ತಿಯಾಗಿ ಹೊಡ್ಕೊಂಡು ನೀರ್ ಬರೋದಕ್ಕೆ ಶುರು ಆಗ್ಬಿಟ್ಟಿದೆ. ಹಿಂದಾಗಿ ಇಲ್ಲಿ ನಮ್ಗೆ ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಆ ಬ್ಯಾಡ್ ಗ್ರೂಪ್
ಬ್ಯಾಡ್ ಗ್ರೂಪ್ ನ ಆದಂತ ಡಿಯೋಸ್ ಅನ್ನೋ ಇನ್ನೊಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನು ತುಂಬಾ ಅಂದ್ರೆ ತುಂಬಾನೇ ಕೆಟ್ಟವನು. ಅದಾದ್ಮೇಲೆ ಇವನು ಸಹ ಇಲ್ಲೇನೆ ಇದಾನೆ, ಹಿಂಗೇನೆ ಇವರ ಜೊತೆ ಝೋಂಬಿಗಳ ಜೊತೆ ಹೊಡೆದಾಡ್ಕೊಂಡೆ ಸಾಯ್ತಾ ಇದ್ದಾನೆ ಕೂಡ. ಹಂಗೆ ಬಂದಂತ ಎಲ್ಲಾ ಝೋಂಬಿಗಳನ್ನು ಕೂಡ ಹೊಡೆದು ಸಾಯಿಸ್ತಾ ಇದ್ದಾನೆ, ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅದಾದ್ಮೇಲೆ ನಮ್ಗೆ ಇಲ್ಲಿಂದ ಹೇಗೋ ಮಾಡ್ಕೊಂಡು ಈ ಸ್ಟೂಡೆಂಟ್ಸ್ ಗಳು ಎಲ್ಲ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಅಂತ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇನ್ನು ಹೊರಟೇನೋ ಹೋಗ್ಬಿಟ್ರು, ಆದ್ರೆ ನಮ್ಮ ಡಿಯೋಸ್ ಇದ್ದಂತವನು ಒಂದು ಟೇಬಲ್ ಅಡಿ ಬಂದು ಕುತ್ಕೋತಾನೆ. ಆದ್ರೆ ಆಮೇಲೆ ಗೊತ್ತಾಗೋದು ಆಚೆ ಕಡೆ ಪೂರ್ತಿಯಾಗಿ ಝೂಂಬೀಸ್ ಗಳು ಆಗ್ಬಿಟ್ಟಿದಾವೆ, ಇವರು ಎಲ್ಲೂ ಕೂಡ ತಪ್ಪಿಸ್ಕೊಳ್ಳೋಕೆ ಆಗ್ತಿರೋದಿಲ್ಲ ಅಂತ. ಆದ್ರೆ ನಮ್ಮ ಊಂಜಾ ಮತ್ತೆ ಚಿಯೋಂಗ್ ಇದ್ದಂತವ್ರು ಹೇಗೋ ಮಾಡಿ ಆಚೆಗೆ ತಪ್ಪಿಸ್ಕೊಂಡು ಬರ್ತಾರೆ. ಏನು ಬಂದಂತವ್ರು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತದೆ, ಸುಮ್ನೆ ಓಡು ಅಂತ ಹೇಳ್ಬಿಟ್ಟು ಓಡ್ತಾನೆ ಇರ್ತಾರೆ. ಅದೇ ಟೈಮ್ಗೆ ಇಲ್ಲಿಗೆ ದಿಕ್ಕಿದ್ದಾಗೆ ಒಂದು ಟೆಂಪೋ ಇಲ್ಲಿಗೆ ಬರುತ್ತೆ ಅಂದಂಗೆ ಇದು ಈ ಸ್ಕೂಲ್ಗೆನೆ ಬರ್ತಾ ಇರುತ್ತೆ ಕೂಡ. ಹಂಗೇನೆ ಬಂದಂತದ್ದು ಅಲ್ಲಿ ಅಡ್ಡ ಬಂದಂತ ಎಲ್ಲ ಝೂಂಬಿಗಳನ್ನ ಕೂಡ ಗುದ್ಕೊಂಡು ಬಂದೇ ಬರುತ್ತೆ. ಅದ್ ಯಾಕೆ ಹಂಗೆ ಬಂತು ಅಂತಂದ್ರೆ ಅದ್ರಲ್ಲಿ ಟೆಂಪೋದ್ ಇದ್ದಂತವನು ಕೂಡ ಝೋಂಬಿ ಆಗಿದ್ದಾನೆ. ಹೀಗೇನೆ ನಮ್ಮ ಮುಂಜಾ ಮತ್ತೆ ಚಿಯೋಂಗ್ ಹೇಗೋ ಮಾಡಿ ತಪ್ಪಿಸ್ಕೊಂಡು ಮಾಡಿ ಮೇಕೆ ಬರ್ತಾರೆ. ಮಾಡಿ ಮೇಕೆ ಬಂದಂತವ್ರು ಅದು ಕೂಡ ತುಂಬಾನೇ ಝೋಂಬಿಗಳಿದ್ದ ಕಾರಣ ಮೇಲಕ್ಕೆ ಹೋಗಕ್ಕೆ ಆಗೋದಿಲ್ಲ. ಆದ್ರೆ ಹೇಗೋ ಮಾಡ್ಕೊಂಡು ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಆಚೆಗೆ ಬರ್ತಾರೆ. ಹಿಂಗೇನೆ ಆಚೆಗೆ ಬಂದಂತವ್ರು ಮತ್ತೆ ನಮ್ಮ ಸುಯೋಗ್ ಮತ್ತೆ ಕ್ಲಾಸ್ ಲೀಡರ್ ಇದ್ರು ಅದು ಅವ್ರಿಬ್ರು ಸಹ ಈಗ ಮತ್ತೆ ಓಡ್ತಾ ಇದಾರೆ. ಇವ್ರು ಕೂಡ ಎಲ್ಲಿಗೆ ಹೋದ್ರು ಸಹ ಎಲ್ಗೂ ಸಹ ಹೋಗಕ್ಕೆ ಆಗ್ತಾನೆ ಇರೋದಿಲ್ಲ. ಹಿಂಗೇನೆ ಇವ್ರಿಬ್ರು ಸಹ ಓಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದೋದು, ಏಣಿಯಿಂದ ಕೆಳಗೆ ಬಿದ್ದೋದನ್ನ ನೋಡ್ತಾರೆ. ಅಂದಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಜನ ಕ್ಲಾಸ್ ನಲ್ಲಿ ಲಾಕ್ ಆಗಿರೋದು ನಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಇವರು ಅಂದ್ರೆ ಊಂಜಾ ಮತ್ತೆ ಚಿಯೋಂಗ್ ಕೂಡ ಅದೇ ಕ್ಲಾಸ್ಗೆ ಬರ್ತಾರೆ. ಹಂಗೇನೆ ಬರ್ತಾ ಇರ್ಬೇಕಾದ್ರೆ ಅವರು ಏಣಿ ಮೇಲೆ ಹೊತ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ಊಂಜಾನ ಯಾವ್ದೋ ಒಂದು ಝೋಂಬಿ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರುತ್ತೆ. ಆದ್ರೆ ಇದ್ದಕ್ಕಿದ್ದಾಗೆ ಇವಳು ತಪ್ಪಿಸ್ಕೊಂಡಿದ್ ಕಾರಣ ಈಸಿಯಾಗಿ ಮುಂದೆ ಬರ್ತಾಳೆ. ಹಿಂಗೇನೆ ಈಗ ನಮ್ಮ ಪೊಲೀಸ್ನವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾಳೆ ಹೈಜಿನಿಕ್ ನ. ಅದಲ್ಲದೆ ಮಿಸ್ಟರ್ ಲೀನು ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಅಷ್ಟಕ್ಕೂ ಈಗ ಏನ್ ನಡೀತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇವರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಅನ್ನ ಮಾಡಿದ್ದಾರೆ. ಮಿಸ್ಟರ್ ಲೀ, ನೀವೀಗ ಆದಷ್ಟು ಬೇಗ ಹೇಳ್ಬೇಕು ಏನ್ ಇದಕ್ಕೆಲ್ಲ ಕಾರಣ ಯಾರು, ಏನ್ ನೀವು ಮಕ್ಕಳನ್ನ ಕರ್ಕೊಂಡೋಗಿ ಏನನ್ನ ಮಾಡ್ತಾ ಇದ್ರಿ ಅಂತ ಕೇಳಿದಾಗ ಇವನು ಕೂಡ ಯಾವ್ದೋ ಒಂದು ವಿಡಿಯೋ ಬಗ್ಗೆ ಹೇಳೋದಕ್ಕೆ ಶುರುನ ಮಾಡ್ತಾನೆ. ಬಟ್ ಆದ್ರೆ ಅಷ್ಟಕ್ಕೆ ನಿಲ್ಲಿಸ್ತಾನೆ, ಮುಂದಕ್ಕೆ ಹೋಗೋದೇ ಇಲ್ಲ ಇವನು. ಅದಾದ್ಮೇಲೆ ಹಿಂಗೇನೆ ಇವನು ಕೂಡ ಮಾತಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಅಂದಾಗೆ ನನ್ಗೆ ಒಬ್ಬ ಮಗ ಇದ್ದ, ಅವನನ್ನ ಯಾವ್ದೋ ಒಂದು ಬ್ಯಾಡ್ ಗ್ರೂಪ್ ತುಂಬಾನೇ ಹೊಡೆಯೋದಕ್ಕೆ ಶುರುವನ್ನ ಮಾಡ್ತು. ನಾನು ಏನೇನೆಲ್ಲ ತಪ್ಪನ್ನ ಮಾಡಿದೀನೋ ಆ ತಪ್ಪೆಲ್ಲ ನನ್ನ ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿ ಇದೆ ಅಂತ ಕೂಡ ಹೇಳ್ಬಿಡ್ತಾನೆ. ಅಂದಾಗೆ ಇವನ ಮಗ ಯಾರು ಅಂದ್ರೆ ಜಿನ್ಸು, ಅಂದ್ರೆ ಮೊದಲಿಗೆ ಓದಿ ತಿಂದು ಸತ್ತೋದ ಅಲ್ವಾ ಅವನೇನೆ. ಇವನಿಗೆ ಅವಾಗ್ಲೇ ಒಂದು ಐಡಿಯಾ ಕೂಡ ಬಂದಿರುತ್ತೆ. ಅದಲ್ಲದೆ ಈ ನಮ್ಮ ಇಯೋನ್ಜಿನ ತುಂಬಾನೇ ಗೊಳಕೊಂತ ಇದ್ರು ಅದು. ಅವಾಗ ಇವನೊಂದು ಐಡಿಯಾವನ್ನ ಮಾಡಿರ್ತಾನೆ. ಅದೇನು ಅಂದ್ರೆ ಒಂದು ಇಲಿಯನ್ನ ತಗೊಂಡು ಬಂದು ಅದರಿಂದ ತುಂಬಾನೇ ಹಾರ್ಮೋನ್ಸ್ ಗಳನ್ನ ತಗೊಂಡು ಅದನ್ನ ಮನುಷ್ಯನಿಗೆ ಕೊಟ್ರೆ ಅದೊಂದು ಡಿಎಕ್ಸ್ಟ್ರೇಷನ್ ಆಗಿ ಯಾರು ಕೂಡ ಅಂದ್ಕೊಳ್ದೇ ಇರೋ ರೀತಿ ಮಾನ್ಸ್ಟರ್ ಆಗ್ತಾರೆ ಅಂತ. ಬಟ್ ಆದ್ರೆ ಇವನು ಅಂದ್ಕೊಂಡಿದ್ದು ಫೇಲ್ ಆಗುತ್ತೆ. ಯಾಕೆಂದ್ರೆ ಅವರು ಝೋಂಬಿಗಳಾಗಿ ಕನ್ವರ್ಟ್ ಆಗೋದಕ್ಕೆ ಶುರು ಮಾಡ್ಕೋತಾರೆ. ಅದನ್ನೇ ಇವನು ಕೂಡ ಈಗ ಹೇಳ್ತಾ ಇರೋದು. ಅಂದಾಗೆ ಅವನು ಲ್ಯಾಪ್ಟಾಪ್ ಅಲ್ಲಿ ಇದ್ದಂತ ಎಲ್ಲವನ್ನು ಸಹ ತರಿಸ್ಕೊಳಕ್ಕೆ ಶುರುವನ್ನ ಮಾಡ್ಕೋತಾರೆ ಪೊಲೀಸ್ನವರು. ಇಲ್ಲಿ ನಮ್ಮ ಹೈಜಿನಿಕ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರಲ್ವಾ, ಅವಳನ್ನ ಒಂದು ಮಿಷಿನ್ ಒಳಗೆ ಬಿಟ್ಟು ಟ್ರೈ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗಿ ಅವಳು ಝೋಂಬಿ ಆಗಿ ಮತ್ತೆ ಒದ್ದಾಡೋಕೆ ಶುರುವನ್ನ ಮಾಡ್ತಾಳೆ. ಹಿಂಗೆ ಒದ್ದಾಡ್ತಾ ಇದ್ದಂತವಳು ಆ ಆಸ್ಪತ್ರೆಯಲ್ಲಿ ಇದ್ದಂತ ಎಲ್ಲರ ಮೇಲೂ ಸಹ ಅಟ್ಯಾಕ್ ಅನ್ನ ಮಾಡೋದಕ್ಕೂ ಕೂಡ ಶುರುವನ್ನ ಮಾಡ್ಕೊಂತಾಳೆ. ಹಿಂಗೇನೆ ಅಟ್ಯಾಕ್ ಅನ್ನ ಮಾಡ್ಕೊಂಡು ಆಸ್ಪತ್ರೆಯಲ್ಲಿ ಸುಡುಗಾಡನ್ನ ಮಾಡಿ ಹಾಕ್ಬಿಡ್ತಾಳೆ. ಇಲ್ಲಿ ನಮ್ಮ ವಾಶ್ರೂಮ್ ಲೇಡಿ ಇದ್ದಂತವಳು ಹಿಂಗೇನೆ ಮುಂದೆ ಬರ್ತಾ ಇರ್ಬೇಕಾದ್ರೆ ತುಂಬಾನೇ ಸುಸ್ತಾಗ್ತಾ ಇದೆ ಕೂಡ. ಇವಳಿಗೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ನಮ್ಗೆ ಒಂದು ಸ್ಪೋರ್ಟ್ಸ್ಗೆ ಹೋಗ್ತಾ ಇರುವಂತ ಬಸ್ ಅನ್ನ ತೋರಿಸ್ತಾರೆ. ಈ ಬಸ್ ತುಂಬಾನೇ ದಿಕ್ಕನ್ನ ತಪ್ಪಿ ನಮ್ಮ ಯುಎನ್ ಸ್ಕೂಲ್ಗೆನೆ ಬರುತ್ತೆ. ಹಿಂಗೆ ಬಂದಾಗ ಇವ್ರು ಕೂಡ ಏನಿದು ಅಂತ ನೋಡಕ್ಕೆ ಕೆಳಗೆ ಇಳಿದಾಗ ಆಗಿದ್ದೇ ಬೇರೆ ಬಿಡಿ. ಅದಾದ್ಮೇಲೆ ಇವರು ಕೂಡ ಇಲ್ಲಿ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಫೋನ್ ಸಿಗುತ್ತೆ. ಆ ಫೋನ್ ಓಪನ್ ಆಗೋದಿಲ್ಲ. ಯಾಕೆ ಅಂದ್ರೆ ಆ ಫೋನ್ ಓಪನ್ ಮಾಡ್ಬೇಕಾಗಿರೋಳು ಈಗ ಝೋಂಬಿ ಆಗಿ ಆಚೆ ಕಡೆನೆ ನಿಂತಿದ್ದಾಳೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲ್ಲಿ ನಮ್ಮ ಚಿಯೋಂಗಿದ್ದಂತವನು ಅವಳ ಮಕ್ಕಕ್ಕೆ ತಗೊಂಡೋಗಿ ಫೋನ್ ಅನ್ನ ಹಿಡಿತಾನೆ. ಆದ್ರೆ ಆ ಫೋನ್ ಯಾವ್ದೇ ಕಾರಣಕ್ಕೂ ಓಪನ್ನೇ ಆಗ್ತಾ ಇಲ್ಲ. ಆದ್ರೆ ಹೇಗೋ ಮಾಡಿ ಎಮರ್ಜೆನ್ಸಿ ಕಾಲ್ ಅನ್ನ ಓದುತ್ತಾನೆ. ಓದಿದ ತಕ್ಷಣ ಒಂದು ಪೊಲೀಸ್ ಸ್ಟೇಷನ್ಗೆ ಇದು ಕರೆ ಹೋಗುತ್ತೆ. ಅವರು ಕೂಡ ತುಂಬಾನೇ ನೆಗ್ಲೆನ್ಸಿ ಆಗಿ ಮಾತಾಡ್ತಾ ಇದ್ದಾರೆ. ನಮಗೆ ಈ ತರ ಪ್ರಾಬ್ಲಮ್ ಇದೆ, ಬಂದು ಕಾಪಾಡಿ ಅಂದ್ರೆ ಓಕೆ ನಿಮ್ಮ ಅಡ್ರೆಸ್ ಎಲ್ಲ ಕೊಡಿ ನೋಡೋಣ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ. ಇವನ್ಗೆ ಮಾತ್ರ ತುಂಬಾನೇ ಸಿಟ್ಟು ಬಂದ್ಬಿಡುತ್ತೆ, ಈಗ ಏನ್ ಮಾಡ್ಬೇಕು ಅಂತ. ಅದಾದ್ಮೇಲೆ ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗ್ಬಿಟ್ಟಿರ್ತಾರೆ. ಏನೋ ಸೌಂಡ್ ಬಂತು ಅಂತ ಇದೇ ಪರ್ಫೆಕ್ಟ್ ಟೈಮು. ಇದರಿಂದ ನಾವು ಆಚೆಗೆ ಹೇಗಾದ್ರು ಮಾಡಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ರೆಡಿ ಆಗೋದಕ್ಕೆ ಹೋದಾಗ ನಮ್ಮ ಹುಂಜ ಇದ್ದಂತಳು ನಾನು ಇದಕ್ಕೆ ಫೋನ್ ಅನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಮಾಡ್ತಾಳೆ. ಯಾಕೆಂದ್ರೆ ಇವಳ ಫಾದರ್ ಅಲ್ಲೇನೆ ಕೆಲಸವನ್ನ ಮಾಡೋದು. ಫೋನ್ ಅನ್ನ ಮಾಡಿದಾಗ ನೀವು ರಾಂಗ್ ಪರ್ಸನ್ಗೆ ಫೋನ್ ಅನ್ನ ಮಾಡಿದೀರಾ ಮೇಡಮ್
ಅಂತ ಹೇಳ್ಬಿಟ್ಟು ಪಾಪ ಈ ಅವ್ರ ಫೋನನ್ನು ಕಟ್ಟನ್ನ ಮಾಡ್ತಾರೆ. ಆದ್ರೆ ನಮಗೆ ಆಮೇಲೆ ಗೊತ್ತಾಗುತ್ತೆ ಆ ಫೈರ್ ಆಫೀಸರ್ಗೆ ಹೇಗೂ ಗೊತ್ತಾಗಿ ಅವರು ಸಹ ಈ ಸ್ಕೂಲ್ ಹತ್ರಕ್ಕೆ ಬರೋದಕ್ಕೆ ಎಲ್ಲ ಬ್ಯಾಂಕ್ಗಳು ಎಲ್ಲ ಪ್ರತಿಯೊಂದನ್ನು ಸಹ ತಯಾರಿನ ಮಾಡ್ಕೊಂಡು ಬರ್ತಾ ಇದಾರೆ ಅಂತ. ಅದಾದ್ಮೇಲೆ ನಮ್ಗೆ ಇಲ್ಲಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಬರೋ ತನಕ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಅನ್ಕೊಂತ ಇರ್ಬೇಕಾದ್ರೆ ಇದಕ್ಕಿದ್ದಕ್ಕೆ ಯಾವ್ದೋ ಒಂದು ದೊಡ್ಡೋರಂತ ಒಂದು ಸೌಂಡ್ ಆಗ್ಬಿಡುತ್ತೆ. ಏನೇ ಸೌಂಡ್ ಆದ ತಕ್ಷಣ ಯಾರು ಅಂತ ನೋಡಿದ್ರೆ ನಮ್ಮ ಪಿ ಟಿ ಮಾಸ್ಟ್ರು ಹಿಂಗೇನೆ ತುಂಬಾನೇ ಭಯದಲ್ಲಿ ಬಂದು ನೋ ನೋ ನನ್ಗೆ ಏನು ಸಹ ಆಗಿಲ್ಲ, ನಾನು ತುಂಬಾನೇ ಆರಾಮಾಗಿದ್ದೀನಿ ಅಂತ ಹೇಳ್ತಾನೆ. ಬಟ್ ಆಮೇಲೆ ಗೊತ್ತಾಗೋದು ಅವನ್ ಏನಾಗಿದ್ದಾನೆ ಅಂತ. ಹಿಂಗೇನೆ ಎಲ್ಲರೂ ಸಹ ಡೋರನ್ನ ಮುಚ್ಚಿ ಲಾಕನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಆಜಾದ್ ಮತ್ತೆ ಹುಂಜ ಇದ್ದಂತೋಳು ನಿಮ್ಮ ಕೈ ಮೇಲೆ ಏನದು ಗೆರೆ ಅಂತ ಕೇಳಿದಾಗ ಅವ್ ಕೈ ಎತ್ತಿ ನೋಡಿದಾಗ ಗೊತ್ತಾಗುತ್ತೆ ಅವನು ಈಗ ಝೋಂಬಿಯಿಂದ ಇನ್ಫೆಕ್ಷನ್ ಅನ್ನ ಆಗಿದ್ದಾನೆ ಅಂದಾಗೆ ಯಾರೋ ಕೂಡ ಕಚ್ಬಿಟ್ಟಿದ್ದಾರೆ. ಹಿಂಗೇನೆ ಇವನು ಕೂಡ ಇಲ್ಲ ಇಲ್ಲ ನನಗೆ ಏನು ಸಹ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿಂತ್ಕೊಳ್ತಾ ಇರ್ಬೇಕಾದ್ರೆ ಅವನಿಗೆ ಇದ್ದಕ್ಕಿದ್ದಾಗಿ ಬಾಡಿಲಿ ಬೇರೆ ತರ ಲಕ್ಷಣಗಳು ಕಂಡ್ಬಿಟ್ಟು ಅವನು ಸಹ ಝೋಂಬಿ ಆಗ್ಬಿಟ್ಟು ಪಕ್ಕದಲ್ಲಿದ್ದಂತ ಇನ್ನೊಂದು ಹುಡುಗಿ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಕಚ್ಚಿ ಇನ್ಫೆಕ್ಷನ್ ಅನ್ನ ಮಾಡ್ಬಿಡ್ತಾನೆ. ಹಿಂಗೇನೆ ಇವರು ಕೂಡ ಅವನ ಜೊತೆ ಹೊಡೆದಾಡ್ಕೊಳಕ್ಕೆ ಶುರುವನ್ನ ಮಾಡ್ತಾರೆ. ಹಂಗೇನೆ ಹೊಡೆದಾಡ್ತಾರೆ ಕೂಡ. ಹಿಂಗೇನೆ ಹೊಡೆದಾಡ್ತಾ ಇಲ್ಲಿಂದ ಹೇಗಾದ್ರು ಮಾಡಿ ತಪ್ಪಿಸ್ಕೋಬೇಕು, ಇಲ್ಲಾಂದ್ರೆ ನಾವು ಸತ್ತೋಗ್ತೀವಿ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ 2 ಝೋಂಬಿ ಇದ್ವು ಅಲ್ವಾ, ಮೊದ್ಲಿಗಾದ್ರೆ ಒಂದೊಂದೇ ಝೋಂಬಿ ಏನೂ ಆಗ್ತಿರ್ಲಿಲ್ಲ, ಈಗಾದ್ರೆ 2 ಝೋಂಬಿ ಇದಾವೆ. ಹಿಂಗೇನೆ ಏನಾದ್ರು ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಆ ಡೋರ್ ಅನ್ನ ತೆಕ್ಕೊಂಡು ಎಲ್ಲರೂ ಸಹ ಆಚೆಗೆ ಬಂದ್ಬಿಡ್ತಾರೆ. ಬಾಗಿಲನ್ನ ಏನೋ ತಕೊಂಡು ಆಚೆಗೆ ಬರ್ತಾರೆ. ಆದ್ರೆ ಆಚೆಗೆ ಬಂದ್ರೆ ಓಡೋಗೋದಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಸುತ್ತ ಝೋಂಬಿಗಳಿದಾವೆ. ಆದ್ರೂ ಕೂಡ ಹೇಗೋ ಮಾಡಿ ಪ್ರಯತ್ನವನ್ನ ಪಡ್ಕೊಂಡು ಇವರು ಅಲ್ಲಿಂದ ಕೂಡ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ಮೇಲೆ ನಮ್ಗೆ UNG ನ ತೋರಿಸ್ತಾರೆ. ಇಲ್ಲಿ ಪೂರ್ತಿಯಾಗಿ ಪ್ಲೇ ಗ್ರೌಂಡ್ ಅಲ್ಲಿ ಎಲ್ಲ ಕೂಡ ಝೋಂಬಿಯಾಗಿ ಸತ್ತೋಗ್ತಿದಾರೆ. ಇವಳು ಅದನ್ನ ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ, ಸಾಯ್ತಾನೆ ಇಲ್ಲ. ಅದಾದ್ಮೇಲೆ ನಮ್ಗೆ ಆ ಡಿಜೋ ಅನ್ನೋ ಒಬ್ಬ ಹುಡುಗನ ತೋರಿಸ್ತಾರೆ. ಅವನು ಸಹ ಅಲ್ಲೇನೆ ಕುತ್ಕೊಂಡಿದ್ದಾನೆ. ಅದಲ್ಲದೆ ಅಲ್ಲೊಂದು ಹುಡುಗಿ ಇದ್ದ ಕಾರಣ ಆ ಹುಡುಗಿ ಕಡೆಗೆ ಝೋಂಬಿಗಳೆಲ್ಲ ಅಟ್ರಾಕ್ಟ್ ಆಗಿದ್ ಕಾರಣ ಅವನಿಗೆ ಏನನ್ನ ಕೂಡ ಮಾಡ್ತಿರೋದಿಲ್ಲ ಅಂದಾಗೆ ಇವ್ರು ಸಹ ಇಲ್ಲಿ ಕುತ್ಕೊಂಡಿದ್ದಾರೆ. ಅಂದಾಗೆ ಇವನ ಹೆಸರು ಕೂಡ ಡ್ಯೂಸ್ ಅಂತಾನೆ. ಅದಲ್ಲದೆ ಇಲ್ಲಿ ಕೂತಿರ್ಬೇಕಾದ್ರೆ ಇನ್ನೊಂದು ಹುಡುಗಿ ಬಂದ್ಬಿಟ್ಟು ಅವಳು ಒಳಗಡೆ ಕೂತಿದ್ದಂತವಳಿಗೆ ತುಂಬಾನೇ ಹೊಡೆದು ಬೈದು ಹೇಳ್ತಾ ಇದ್ದಾಳೆ. ಅಂದಾಗೆ ಅವಳ ಹೆಸರು ಇವಳ ಹೆಸರು ನಿಮ್ ಅಂತ. ಇಬ್ರು ಕೂಡ ಹಿಂಗೇನೆ ಹೊಡೆದಾಡ್ಕೊಂಡು ಹೇಳ್ತಾ ಇದಾರೆ, ನೀನ್ ಸರಿ ಕೇಳಿಸ್ಕೊ, ನೀನೇನೋ ತಪ್ಪನ್ನ ಮಾಡ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು, ನೀನ್ ಯಾವ್ದೇ ಕಾರಣಕ್ಕೂ ಆ ತಪ್ಪನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಡಿಸನ್ನ ಅಲ್ಲೇ ಆಚೆ ಕಡೆನೆ ತಡೆದು ನಿಲ್ಲಿಸ್ಕೊಂತಾಳೆ. ಯಾಕೆ ಅಂತಂದ್ರೆ ಅವಳು ಕೂಡ ಈಗ ಇನ್ಫೆಕ್ಷನ್ ಆಗಿ ಪೂರ್ತಿಯಾಗಿ ಝೋಂಬಿಯಾಗಿ ಕನ್ವರ್ಟ್ ಆಗ್ತಾ ಇದ್ದಾಳೆ ಅನ್ನೋದು ನಮ್ಮ ಲೀಮ್ಗೆ ಹೇಗೂ ಗೊತ್ತಾಗಿದೆ. ಅವಳು ಕೂಡ ಹಂಗೆ ಅದೇ ರೀತಿ ಪೂರ್ತಿಯಾಗಿ ಝೋಂಬಿಯಾಗಿ ಆ ಡೋರನ್ನ ತಕೊಂಡು ಆಚೆಗೆ ಬರ್ತಾಳೆ. ಆದ್ರೆ ನಮ್ಮ ಲೀಮ್ ತುಂಬಾನೇ ಧೈರ್ಯಶಾಲಿ ಆಗಿದ್ದ ಕಾರಣ ಅವಳ ಬಾಯಿಗೆ ಕಡ್ಡಿಯನ್ನ ಚುಚ್ಚಿ ಅವಳನ್ನ ಸಾಯಿಸ್ತಾಳೆ. ಅದಾದ್ಮೇಲೆ ನಮ್ಮ ಆ ಪಾಕ್ ಮಿಸ್ ಹೇಳ್ತಾ ಇದಾರೆ, ಎಲ್ಲಾ ಮಕ್ಕಳು ತುಂಬಾನೇ ಸೇಫ್ ಆಗಿ ಇರಿ, ಯಾವ್ದಾದ್ರು ದಾರಿ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಆಚೆಗೆ ಹೋಗ್ಬಿಡಿ, ಎಲ್ಲರೂ ತುಂಬಾ ಸೇಫ್ ಆಗಿ ಇರಿ, ಯಾರು ಸಹ ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ, ಎಲ್ಲರೂ ಎಲ್ಲಿದಿರೋ ಅಲ್ಲೇನೆ ಇರಿ, ಯಾರು ಕೂಡ ಆಚೆಗೆ ಬರ್ಬೇಡಿ ಅಂತ ಮೈಕಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದಾಳೆ. ಹಂಗೆ ಕೇಳಿದ ತಕ್ಷಣ ಝೋಂಬಿಗಳು ಕೂಡ ಅಲ್ಲಿಗೆನೆ ಹೋಗ್ತವೆ. ಇವರು ಕೂಡ ಇಲ್ಲಿ ಏನ್ ಮಾಡ್ಬೇಕು ಅಂತ ತುಂಬಾನೇ ಆಶ್ಚರ್ಯವಾಗಿ ಕೂತ್ಕೊಂಡಿದ್ದಾರೆ. ಇದಕ್ಕೆ ಕೂತ್ಕೊಂಡಿರ್ಬೇಕಾದ್ರೆ ನಮ್ಮ ಹುಂಜ ಇದಂತವಳು ಚಿಯಾ ಅದಕ್ಕೆ ಬಂದು ಸಮಾಧಾನವನ್ನ ಮಾಡ್ತಾ ಇದ್ದಾಳೆ. ಏನೇ ಸಮಾಧಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಆಜಾದ್ ಇದಂತವಳು ಕರೆದು ಹೇಳ್ತಾಳೆ, ನಾನೇನಾದ್ರು ಇಲ್ಲ ಅಂದ್ರೆ ನೀನು ಚಿಯೋಮ್ನೆ ಮದ್ವೆ ಆಗು ಅಂತ ಹೇಳ್ಬಿಟ್ಟು. ಹಿಂಗೇನೆ ಇವ್ಳು ಏನನ್ನು ಹೇಳ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಅವಳ ಮೂಗಲ್ಲಿ ಬ್ಲಡ್ ಬರೋದಕ್ಕೆ ಶುರು ಆಗುತ್ತೆ. ನಮ್ಮ ಹುಂಜ ಇದಂತವಳು ತುಂಬಾನೇ ಅಳೋಕೆ ಶುರುವನ್ನ ಮಾಡ್ತಾಳೆ. ಅಂದಾಗೆ ಇವಳು ಕೂಡ ಈಗ ಪೂರ್ತಿಯಾಗಿ ಝೋಂಬಿಯಾಗಿ ಕನ್ವರ್ಟ್ ಆಗ್ತಾ ಇರೋದು ನಮ್ಗೆ ಗೊತ್ತಾಗುತ್ತೆ. ಇವಳು ಕೂಡ ಸೆಂಡ್ ಆಫ್ ಅನ್ನ ಅಂದ್ರೆ ಅಲ್ಲಿರುವಂತ ಎಲ್ಲರಿಗೂ ಕೂಡ ಸೆಂಡ್ ಆಫ್ ಅನ್ನ ಕೊಡೋದಕ್ಕೆ ಶುರುವನ್ನ ಮಾಡ್ತಾರೆ. ನಮ್ಮ ಹತ್ರ ಟೈಮ್ ಇಲ್ಲ, ಆದಷ್ಟು ಬೇಗ ಇವ್ರನ್ನ ಹೇಗಾದ್ರು ಮಾಡಿ ಇಲ್ಲಿಂದ ಕಳಿಸ್ಬೇಕು ಅಂತ ಚಿಯಾಂಗಿದ್ದಂತವನು ಅಲ್ಲಿಂದ ತಳ್ಳೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ತಳ್ತಾ ಇರ್ಬೇಕಾದ್ರೆ ಅವಳು ಇದಕ್ಕಿದ್ದಾಗೆ ಪೂರ್ತಿಯಾಗಿ ಝೋಂಬಿಯಾಗಿ ಕನ್ವರ್ಟ್ ಕೂಡ ಆಗ್ತಾಳೆ ಕೂಡ. ಹಿಂಗೇನೆ ಎಲ್ಲರೂ ಸಹ ಮೇಲೆ ಸಹ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬಂದಾಗ ನಮ್ಮ ಚಿಯೋಂಗಿದಂತವನು ಬುದ್ಧಿವಂತ ಆಗ್ಬಿಟ್ಟು ಒಂದು ಕಿಟಕಿಯ ಮೇಲಿಂದ ಅವಳನ್ನ ಆಚೆಗೆ ತಳ್ತಾನೆ. ಅದ್ ನಮ್ಮ ಮುಂಜೆ ಇದ್ದಂತವಳು ಇಲ್ಲ ನಾನು ನಿನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವಳ ಕೈಯನ್ನ ಹಿಡ್ಕೊಂಡ್ಬಿಟ್ಟಿರ್ತಾಳೆ. ಯಾಕೆಂದ್ರೆ ಫ್ರೆಂಡ್ ಅಲ್ವಾ ಪಾಪ, ಅವಳ ಜೊತೆ ಕಳೆದಂತ ಆ ಕ್ಷಣಗಳೇ ಅವಳಿಗೆ ನೆನಪಾಗ್ತಾ ಇರುತ್ತೆ, ಅವಳು ಝೋಂಬಿ ಆಗಿದ್ರು ಕೂಡ. ಆದ್ರೆ ನಮ್ಮ ಚಿಯೋಂಗ್ ಇದ್ದಂತವನು ಪ್ಲೀಸ್ ಬಿಟ್ಬಿಡು, ನಮ್ಗೆ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೈಯನ್ನ ಬಿಡಿಸ್ತಾನೆ. ಅವಳು ಕೂಡ ಕೆಳಗೆ ಬಿದ್ದು ಝೋಂಬಿ ಆಗ್ತಾಳೆ. ಅದಾದ್ಮೇಲೆ ನಮ್ಮ ಹುಂಜ ಇದ್ದಂತವಳು ತುಂಬಾನೇ ಅಳ್ತಾಳೆ ಕೂಡ. ಅದಾದ್ಮೇಲೆ ಇನ್ನೊಂದ್ ಕಡೆಗೆ ಬರುತ್ತೆ ಕತೆ. ಇಲ್ಲಿ ನಮ್ಗೆ ನಮ್ಗೆ ಸುಯೋಗ್ ಅನ್ನ ತೋರಿಸ್ತಾರೆ. ಇವನು ಸಹ ಇನ್ನೂ ಬದುಕಿದಾನೆ, ಸತ್ತೋಗಿಲ್ಲ. ಅಂದಾಗೆ ಇವನೊಂದು ರೂಮ್ ಅಲ್ಲಿ ಲಾಕ್ ಆಗಿದ್ದಾನೆ. ಈ ರೂಮ್ ಇಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ಇವನ್ಗೆ ಗೊತ್ತಾಗ್ತಿಲ್ಲ. ಆದ್ರೂ ಕೂಡ ಹೇಗೋ ಮಾಡಿ ಇವನೊಂದು ಪ್ರಯತ್ನವನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾನೆ. ಇಲ್ಲಿ ನಮ್ಮ ಹುಂಜಾಗಿ ಚಿಯೋಂಗ್ ಸಮಾಧಾನವನ್ನ ಮಾಡ್ತಾನೆ, ಪ್ಲೀಸ್ ನಾನು ಬೇಕಂತ ಮಾಡಿಲ್ಲ, ಅವಳೇನಾದ್ರೂ ಇಲ್ಲಿ ಇದ್ರೆ ನಾವೆಲ್ಲರೂ ಕೂಡ ಸತ್ತೋಗ್ತಿದ್ವಿ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು
ತುಂಬಾ ಕನ್ವಿನ್ಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇವ್ನಿಗೆ ಒಂದು ಐಡಿಯಾ ಬರುತ್ತೆ, ನಾವು ಆದಷ್ಟು ಇಲ್ಲಿಂದ ಹೊರಡ್ಬೇಕು, ಯಾಕೆಂದ್ರೆ ಇಲ್ಲಿಗೂ ಸಹ ಝೋಂಬಿಗಳು ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂತ ಒಂದು ಬಟ್ಟೆಯ ರೀತಿ ಇದ್ದಂತ ಒಂದು ಹಗ್ಗವನ್ನ ತಗೊಂಡು ಬಂದು ಅದರಿಂದ ತುಂಬಾನೇ ಪ್ರಯತ್ನವನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾನೆ. ನಮ್ಮ ಚಿಯಾಂಗು ಹಿಂಗೇನೆ ತಗೊಂಡು ಬಂದು ವಿಂಡೋ ಇಂದ ಕೆಳಗೆ ಬಿಡ್ತಾನೆ. ನಾವು ಇದರಿಂದ ಹೇಗಾದ್ರೂ ಮಾಡಿ ಕೆಳಗೆ ಹೋದ್ರೆ ಏನಾದ್ರೂ ದಾರಿ ಸಿಗ್ಬಹುದು ಅಂತ ಹೇಳ್ಬಿಟ್ಟು ಇವನು ಚಿಯಾಂಗ್ ಕೆಳಗೆ ಹೋಗ್ತಾನೆ. ಬಟ್ ಇಲ್ಲ, ನಾನು ಮುಂಜಾನ ಕರ್ಕೊಂಡು ಬರ್ತೀನಿ, ಯಾರಾದ್ರೂ ಒಬ್ರು ಕೆಳಗೆ ಇಳೀರಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ವ್ಯಕ್ತಿಯನ್ನ ಕೆಳಗೆ ಇಳಿಸ್ತಾನೆ ಕೂಡ. ಪಾಪ ಅವನು ಕೂಡ ನಿಧಾನವಾಗಿ ಇಳ್ಕೊಂಡು ಕೆಳಗೆ ಹೋಗ್ತಾನೆ. ಇನ್ನು ಕೆಳಗೆ ಹೋಗಿ ಯಾರಿಗೂ ಕೂಡ ಝೋಂಬಿಗಳಿಗೆ ಕಾಣ್ದಿರೋ ರೀತಿ ಕೆಳಗೆ ಇಳಿತಾನೆ. ಹಿಂಗೆ ಕೆಳಗೆ ಇಳಿತಾ ಇರ್ಬೇಕಾದ್ರೆ ಅವನಿಗೆ ಮಿಸ್ ಪಾರ್ಕ್ ಸಿಗ್ತಾಳೆ. ಹಿಂಗೆ ಸಿಕ್ಕಿದ ತಕ್ಷಣ ಅವನ್ನ ಒಳಗೆ ಕರ್ಕೊಂಡಿರ್ತಾಳೆ. ಹಿಂಗೇನೆ ಏನ ಸೇಫ್ ಆಗಿದೆ, ಆರಾಮ್ಸಾಗಿ ಬಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಹ ಕೆಳಗೆ ಕರ್ಕೊಂಡು ಹೋಗೋದಕ್ಕೆ ಶುರುವನ್ನ ಮಾಡ್ತಾರೆ. ಹಿಂಗೇನೆ ನಿಧಾನವಾಗಿ ಎಲ್ಲರೂ ಕೂಡ ಕೆಳಗೆ ಬಂದು ಇಳ್ಕೋತಾರೆ. ಆದ್ರೆ ನಮ್ಮ ಊಂಜಾ ಇದ್ದಂತವಳು ಬರೋದಕ್ಕೆ ಇಷ್ಟ ಪಡ್ತಿರೋದಿಲ್ಲ. ಆದ್ರೆ ನಮ್ಮ ಚಿಯಾಂಗು ಹೇಗೋ ಅವಳನ್ನ ಕನ್ವಿನ್ಸ್ ಅನ್ನ ಮಾಡಿ, ಪ್ಲೀಸ್ ನನಗೋಸ್ಕರನಾದ್ರೂ ಕೆಳಗೆ ಇಳಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಅನ್ನ ಮಾಡಿ ಕೆಳಗೆ ಇಳಿಸ್ತಾನೆ. ಹಿಂಗೇನೆ ಕೆಳಗೆ ಇಳಿಸ್ತಾ ಇರ್ಬೇಕಾದ್ರೆ ನಮ್ಮ ಸುಯೋಕ್ ಇದ್ದ ಅಲ್ವಾ, ಅವನು ಇನ್ನು ಅದೇ ರೂಮ್ ಅಲ್ಲಿ ಲಾಕ್ ಆಗಿದ್ದಾನೆ. ಆದ್ರೆ ಇದ್ದಕ್ಕಿದ್ದಾಗಿ ಏನೋ ಒಂದು ಸೌಂಡ್ ಅನ್ನ ಮಾಡಿ ಅಲ್ಲಿಂದ ಎಲ್ಲ ಝೋಂಬಿಗಳಿಗೂ ಕೂಡ ಹೊಡೆದು ಇವನು ಕೂಡ ವಿಂಡೋ ಇಂದ ಆಚೆಗೆ ಬರ್ತಾನೆ. ಹಿಂಗೇನೆ ಆಚೆಗೆ ಬಂದಂತ ಅವನು ಅಲ್ಲಿ ಕಟ್ಟಡದ ಮೇಲೆ ಸರ್ಕಸ್ ಮಾಡ್ಕೊಂಡು ಆಚೆಗೆ ಬರ್ತಾ ಇರ್ತಾರೆ ಕೂಡ. ನಮ್ಮ ಚಿಯಾಂಗ್ ಕೂಡ ಕೆಳಗೆ ಇಳಿಯೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದ ಅಲ್ವಾ. ಆದ್ರೆ ಇದಕ್ಕಿದ್ದಂಗೆ ಝೋಂಬಿಗಳು ಎಲ್ಲ ಬಾಗ್ಲನ್ನ ಎಲ್ಲ ಗೋಡೆಯನ್ನ ಹೊಡ್ಕೊಂಡು ಒಳಗೆ ಬರ್ತವೆ. ಹಿಂಗೇನೆ ಒಳಗೆ ಬಂದಿದ ತಕ್ಷಣ ನಮ್ಮ ಚಿಯಾಂಗ್ ಇನ್ನು ಕೆಳಗೆ ಇಳ್ದಿರೋದಿಲ್ಲ. ಹಿಂಗೇನೆ ಬಂತು ಅಲ್ವಾ, ಬರ್ತಿದ್ದಂಗೆನೆ ನಮ್ಮ ಚಿಯಾಂಗ್ ಮೇಲೆ ಸುಮಾರು ಒಂದ್ 2-3 ಝೋಂಬಿಗಳು ಅಟ್ಯಾಕ್ ಅನ್ನ ಮಾಡ್ತವೆ. ಹಿಂಗೇನೆ ಅಟ್ಯಾಕ್ ಅನ್ನ ಮಾಡಿದ ತಕ್ಷಣ ನಮ್ಮ ಚಿಯಾಂಗ್ ಕೂಡ ಕೆಳಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಇಲ್ಲಿಗೇನೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ಇನ್ಮೇಲೆ 3ನೇ ಎಪಿಸೋಡ್ಗೆ ಹೋಗೋಣ. ಅಂದಂಗೆ ಈ ಎಪಿಸೋಡ್ನೆಲ್ಲ ಯಾರೆಲ್ಲ ಇಷ್ಟ ಆಯ್ತೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಮಿಸ್ಟರ್ ಲೀನಾ ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಮುಗ್ದಿಲ್ಲ. ಒಂದು ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಮುಂದುವರಿಸ್ತಾ ಇದಾರೆ. ಅದಾದ್ಮೇಲೆ ನಮ್ಗೆ ಇನ್ನೊಂದು ಕಡೆ ಆ ವಾಶ್ರೂಮ್ ಲೇಡಿನ ನಮ್ಗೆ ತೋರಿಸ್ತಾರೆ. ಆ ವಾಶ್ರೂಮ್ ಲೇಡಿ ಈಗ ಪ್ರೆಗ್ನೆಂಟ್ ಆಗಿ ಒಂದು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಅಂದಾಗ ಇದು ಯಾವಾಗ ಆಯ್ತು, ಯಾರಿಂದ ಆಯ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅಫ್ಕೋರ್ಸ್ ಇವಳಿಗೆ ಕೂಡ ಗೊತ್ತಿಲ್ಲ ಕೂಡ. ಹಿಂಗೇನೆ ಮುಂದಕ್ಕೆ ಬರುತ್ತೆ. ಇಲ್ಲಿ ಕೂಡ ನಮ್ಮ ಸುಯೋಕ್ ಇದ್ದಂತ ಒಂದು ಸರ್ಕಸ್ ಅನ್ನ ಮಾಡ್ತಾ ಇದ್ದ ಅಲ್ವಾ, ಅಂದಂಗೆ ಚಿಯೋಗಿನೂ ಸತ್ತಿಲ್ಲ. ಅವನು ಕೆಳಗೆ ಬೀಳ್ತಾ ಇರ್ಬೇಕಾದ್ರೆ ಆ ಹಗ್ಗವನ್ನ ಹಿಡ್ಕೊಂಡಿರ್ತಾನೆ. ಆ ಹಗ್ಗ ಹಿಡ್ಕೊಂಡಿರ್ಬೇಕಾದ್ರೆ ಅವನ ಕಾಲನ್ನ ಇನ್ನೊಂದು ಝೋಂಬಿ ಕೂಡ ಹಿಡ್ಕೊಂಡ್ಬಿಟ್ಟಿರುತ್ತೆ. ಹಂಗಾಗಿ ಇವನು ಕೆಳಗೆ ಬಿದ್ದಿರೋ ರೀತಿ ಕಾಣಿಸುತ್ತೆ ಕೂಡ. ಆಮೇಲೆ ನಮ್ಮ ಸೋಕ್ ಇದ್ದಂತವನು ನಾನ್ ಬರ್ತಾ ಇದ್ದೀನಿ, ನಿಮ್ಗೆ ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ಅವನ ಜೊತೆಗೇನೆ ಆ ಹಗ್ಗವನ್ನ ಇಳ್ಕೊಂಡು ಬಂದು ಆ ಅದಾದ್ಮೇಲೆ ಎಲ್ಲರೂ ಸಹ ಬಂದು ಇಳ್ಕೊಂಡ್ರು. ಇನ್ನೇನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅನ್ನೋಷ್ಟ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿರುತ್ತೆ. ಅದೇನಪ್ಪಾ ಅಂದ್ರೆ ನಮ್ಮ ಜಿಯೋನ್ ಇದ್ದಂತವಳು ಮತ್ತೆ ಅನ್ನೋ ಇನ್ನೊಂದು ಹುಡುಗನ ಜೊತೆ ಕುಸ್ತಿಗೆ ಬಿದ್ದಿರಲ್ಲ. ಯಾಕೆಂದ್ರೆ ನೀನು ಒಬ್ಬ ಇನ್ಫೆಕ್ಷನ್ ಆಗಿರುವಂತ ಗಾಯ, ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಇಬ್ರು ಸಹ ಹೊಡೆದಾಡಕ್ಕೆ ಶುರುವನ್ನ ಮಾಡ್ತಾರೆ. ಹಿಂಗೇನೆ ಶುರುವನ್ನ ಮಾಡಿ ಹೊಡೆದಾಡ್ತಾ ಇರ್ಬೇಕಾದ್ರೆ ಇಲ್ಲೆಲ್ಲ ಬಿಟ್ಬಿಟ್ಟು ನಾವ್ ಹೇಗಾದ್ರು ಮಾಡ್ಬಿಟ್ಟು ಆಚೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಹತ್ರಕ್ಕೆ ಬಂದಾಗ ಆ ಕಂಪ್ಯೂಟರ್ ಕೂಡ ನೆಟ್ವರ್ಕ್ ಇಂದ ಸತ್ತು ಹೋಗಿರುತ್ತೆ. ಇದಾದ್ಮೇಲೆ ಈ ಹುಡುಗಿ ಕೂಡ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಒಂದು ರಸ್ತೆಗೆ ಬಂದು ನಿಂತ್ಕೊಂಡಾಗ ಒಂದು ಕಾರು ಇದ್ದಕ್ಕಿದ್ದಾಗಿ ಬಂದು ಇವಳ ಮೇಲೆ ಹತ್ಬಿಡುತ್ತೆ. ಆದ್ರೆ ಇವಳಿಗೆ ಏನು ಸಹ ಆಗಿರೋದಿಲ್ಲ. ಅಲ್ಲಿರುವಂತ ಜನ ಕೂಡ ಬಂದು ಇವಳನ್ನ ಎತ್ತಿ ಏನಾಯ್ತಮ್ಮ ಅಂತ ಹೇಳ್ಬಿಟ್ಟು ಸಮಾಧಾನವನ್ನ ಮಾಡಿ ಅಲ್ಲೇನೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಆ ಕಾರಲ್ಲಿ ಇದ್ದಂತ ಎಲ್ಲಾರು ಕೂಡ ಝೋಂಬಿಗಳಾಗಿ ಅಕ್ಕಪಕ್ಕ ಬಂದವ್ರನ್ನೆಲ್ಲ ಕಚ್ಚಿ ಇನ್ಫೆಕ್ಷನ್ ಅನ್ನ ಮಾಡ್ತಾ ಇದಾರೆ ಕೂಡ. ಹಿಂಗೇನ ಮಾಡ್ತಾ ಇರ್ಬೇಕಾದ್ರೆ ಇವಳಿಗೆ ತುಂಬಾನೇ ಭಯ ಆಗ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ಓಡಿ ಹೋದಂತವಳು ಅವಳಿಗೆ ಒಂದು ಮಗು ಆಗಿತ್ತು ಅಲ್ವಾ, ಆ ಮಗುನ ಎತ್ಕೊಂಡು ಇಮಿಡಿಯೇಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆ ಝೋಂಬಿಗಳೆಲ್ಲ ಕಡ ಕಚ್ಚಿ ಎಲ್ಲರನ್ನೂ ಕೂಡ ತುಂಬಾ ಕ್ರೂರವಾಗಿ ಸಾಯಿಸ್ತಾ ಇದಾರೆ. ಅಂದಂಗೆ ಇವರು ಕೂಡ ಕಂಪ್ಯೂಟರ್ ಅಲ್ಲಿ ಫೇಸ್ಬುಕ್, ವಾಟ್ಸ್ಆಪ್ ಯಾರು ಹೆಲ್ಪ್ ಗೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇದಾರೆ. ಬಟ್ ಯಾರು ಕೂಡ ಸಿಗ್ತಾ ಇಲ್ಲ. ಆದ್ರೆ ಕಂಪ್ಯೂಟರ್ ಅಲ್ಲಿ ಬೇರೆ ಏನೋ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಅದೇ ಟೈಮ್ಗೆ ಮೇಲ್ಗಡೆಯಿಂದ ಏನೋ ಸೌಂಡ್ ಬರುತ್ತೆ. ಅದೇನಪ್ಪಾ ಅಂದ್ರೆ ಝೋಂಬಿ ಒಂದು ಇವ್ರ ರೂಮ್ ಗೆನೆ ಬರೋಕೆ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದೆ. ಇನ್ನೇನು ಜಿಂತಾತ ಮತ್ತೆ ಶುರು ಆಗುತ್ತೆ ಅನ್ನೋಷ್ಟರಲ್ಲಿ ನಮ್ಮ ಚಿಯಾಂಗ್ ಇದ್ದಂತವನು ಒಂದು ಕಡ್ಡಿಯನ್ನ ತಗೊಂಡು ಬಂದು ಅದ್ರ ಬಾಯಿಗೆ ಇಟ್ಟಿ ಅದನ್ನ ಚುಚ್ಚಿ ಸಾಯಿಸೋದಕ್ಕೆ ಟ್ರೈ ಅನ್ನ ಮಾಡ್ತಾನೆ. ಆದ್ರೆ ಅದೇನ್ ಮಾಡಿದ್ರು ಕೂಡ ಆಚೆಗೆ ಹೋಗ್ತಾನೆ ಇಲ್ಲ. ಅದಾದ್ಮೇಲೆ ನಮ್ಮ ಸುಯೋಗ್ ಇದ್ದಂತವನು ಎಂತದ್ದು ಒಂದು ತಗೊಂಡು ಬಂದು ಅದಕ್ಕೇನೆ ಹೊಡೆದು ಬಿಡ್ತಾನೆ.
ಹೊಡಿತಿದ್ದಂಗೆ ಆ ಝೋಂಬಿ ಕೆಳಗೆ ಬಿದ್ದು ಹೋಗ್ಬಿಡುತ್ತೆ. ಇವಾಗ ಅದಾದ್ಮೇಲೆ ನಮಗೆ ಇನ್ನೊಂದ್ ಕಡೆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಇನ್ನೊಂದು ಝೋಂಬಿ ಪತ್ತೆ ಆಗಿರೋ ವಿಷಯ ಗೊತ್ತಾಗುತ್ತೆ. ಇನ್ನೇನು ಇವರು ಕೂಡ ಹುಡ್ಕೊಂಡು ಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾನೇ ವಿಚಿತ್ರವಾಗಿ ಆಡೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಅವನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಅವನ ಬಾಯಿ ಬಟ್ಟೆಯನ್ನ ತುರುಕಿ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊತಾ ಇದಾರೆ. ಅದಾದ್ಮೇಲೆ ಸ್ಕೂಲ್ಗೆ ಬರುತ್ತೆ. ಇಲ್ಲಿಗೆ ಬಂದಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಇಲ್ಲಿರುವಂತ ಇನ್ನೊಬ್ಬ ಸ್ಟೂಡೆಂಟ್ ಗೆ ಇನ್ಫೆಕ್ಷನ್ ಆಗಿರೋ ವಿಷಯ. ಇದನ್ನ ನಮ್ಮ ಒಬ್ಬ ಇನ್ನೊಂದು ಸ್ಟೂಡೆಂಟ್ ಹೇಳೋದಕ್ಕೆ ಶುರುವನ್ನ ಮಾಡ್ತಾಳೆ. ಅಫ್ಕೋರ್ಸ್ ಈಗ್ಲೇನೆ ಕುಸ್ತಿ ಶುರು ಆಗೋದು ಕೂಡ. ಹಿಂಗೇನೆ ಅವನ ಕೈಯಲ್ಲಿ ಇದ್ದಂತ ಒಂದು ಸ್ಕ್ರಾಚಸ್ ಅನ್ನ ನೋಡ್ಬಿಟ್ಟು ಇವನು ಕೂಡ ಇನ್ಫೆಕ್ಷನ್ ಅನ್ನ ಆಗಿದ್ದಾನೆ, ನೀವು ಯಾರು ಕೂಡ ಇವನ್ ಮಾತನ್ನ ನಂಬೇಡಿ, ಇವನು ಕೂಡ ಆದಷ್ಟು ಬೇಗ ಇನ್ಫೆಕ್ಷನ್ ಇಂದ ಒಳಗಾಗಿ ನಮ್ಮೆಲ್ಲರಿಗೂ ಕೂಡ ಕಟ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸಹ ಹುಡುಗಿ ಕನ್ವಿನ್ಸ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾಳೆ. ಅವಾಗ ಮಿಸ್ ಪಾರ್ಕ್ ಇದ್ದಂತವಳು ಎಂಟ್ರಿ ಆಗ್ಬಿಟ್ಟು, ನೀನೊಂದು ಕೆಲಸವನ್ನ ಮಾಡ್ಬೇಕು, ನೀನ್ ಹೋಗ್ಬಿಟ್ಟು ಆ ರೆಕಾರ್ಡ್ ರೂಮ್ ಅಲ್ಲಿ 1 ಗಂಟೆ ಇರು ಸಾಕು. ಅದಾದ್ಮೇಲೆ ಏನಾದ್ರು ಆಗಿಲ್ಲ ಅಂದ್ರೆ ಇವಳನ್ನ ನಾನೇನೆ ಆಚೆಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಸಹ ಚಾಲೆಂಜ್ ಅನ್ನ ಮಾಡ್ಕೊಳ್ಳೋದಕ್ಕೆ ಶುರುವನ್ನ ಮಾಡ್ತಾರೆ ಕೂಡ. ನೀನೇ ಮಾಡ್ಕೊಂಡಾದ್ಮೇಲೆ ಅವಳನ್ನ ಆತರ ಏನಾದ್ರು ಆದ್ರೆ ಅವಳನ್ನ ಇಮಿಡಿಯೇಟ್ ಆಗಿ ಆಚೆಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇವನ್ಗೂ ಸಹ ಒಪ್ಪಿಸ್ತಾರೆ. ಇವನು ಒಪ್ಸಾದ್ಮೇಲೆ ಇವನು ಕೂಡ ಓಕೆ ಅಂತ ಹೇಳ್ಬಿಟ್ಟು ಆ ರೆಕಾರ್ಡ್ ರೂಮ್ಗೆ ಹೋಗ್ತಾನೆ. ಇನ್ನೇನು ಹೊರಟೋದ್ಮೇಲೆ ಅಲ್ಲಿರುವಂತವ್ರು ಎಲ್ಲರೂ ಕೂಡ ನೋಡ್ತಾ ಇದಾರೆ. ಅದಾದ್ಮೇಲೆ ನಮ್ಗೆ ಇಲ್ಲಿ ಇನ್ನೊಬ್ಬ ಅದೇ ಬ್ಯಾಡ್ ಗ್ರೂಪ್ ನ ಲೀಡರ್ ಇದ್ದ ಅಲ್ವಾ, ಅವನ್ನ ತೋರಿಸ್ತಾ ಇದಾರೆ. ಅವನು ಜೊತೆ ಇದ್ದಂತ ಇನ್ನೊಬ್ಬನು ಕೂಡ ಎತ್ತಿ ಆಚೆಗೆ ಬೀಸಾಕ್ಬಿಟ್ಟು ಝೋಂಬಿಂದ ಕಚ್ಚಿಸ್ಬಿಡ್ತಾನೆ. ಆದ್ರೆ ಅವನು ಇದ್ದ ಬುದ್ಧಿವಂತ ಆದ ಕಾರಣ ಅವನು ಕೂಡ ಆಚೆಗೆ ಹೇಳ್ಕೊಂಡು ಬರ್ತಾನೆ. ಹಿಂಗಿನ ಆಚೆಗೆ ಹೇಳ್ಕೊಂಡು ಬಂದಿದ ತಕ್ಷಣನೇ ಅಲ್ಲಿರುವಂತ ಎಲ್ಲಾ ಝೋಂಬಿಗಳು ಕೂಡ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೋತವೆ. ಇನ್ನೇನಿದೆ ಎಲ್ಲರೂ ಕೂಡ ಈ ಹುಡುಗನ ಮೇಲೆನೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡು ಕಚ್ಚಿ ಕಚ್ಚಿ ಇನ್ಫೆಕ್ಷನ್ ಅನ್ನ ಮಾಡ್ತವೆ. ಆದ್ರೆ ಇವನು ಭಾರಿ ಐಡಿಯಾ ಇದಾವೆ ಇವನ್ಗೆ. ಹಿಂಗೇನೆ ಅವ್ರನ್ನ ಅಂದ್ರೆ ಝೋಂಬಿಗಳನ್ನ ಹೊಡೆದು ಸಾಯಿಸ್ತಾ ಇದ್ದಾನೆ. ಇವ್ರು ಕೂಡ ಏನ್ ಮಾಡ್ಬೇಕು, ಇಲ್ಲಿಂದ ಹೇಗ್ ಹೋಗ್ಬೇಕು ಅಂತ ಒಂದೊಂದು ದಿಕ್ಕಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸಿಯೋಂಗ್ ಮದರ್ಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಅದೇನಪ್ಪಾ ಅಂದ್ರೆ ಐಝೋನ್ ಸ್ಕೂಲ್ಗೆ ಪೂರ್ತಿಯಾಗಿ ಝೋಂಬಿಗಳು ಅಟ್ಯಾಕ್ ಅನ್ನ ಮಾಡಿದಾವೆ, ಯಾರು ಕೂಡ ಆಚೆಗೆ ಹೋಗಕ್ಕೆ ಆಗ್ತಾನೆ ಇಲ್ಲ ಅಂತ. ಇದನ್ನ ನೋಡಿ ಇವಳಿಗೆ ತುಂಬಾನೇ ಭಯವನ್ನ ಪಡ್ಕೊಂಡು ಅವನ ಮಗನಿಗೆ ಫೋನ್ ಅನ್ನ ಮಾಡಿದಾಗ ಅವನು ಫೋನ್ ನ ಎತ್ತೋದೇ ಇಲ್ಲ. ಇನ್ನೇನಿದೆ ಇಲ್ಲಿ ಎಲ್ಲರೂ ಸಹ ಕಚ್ಚಿ ಕಚ್ಚಿ ಇನ್ಫೆಕ್ಷನ್ ಆಗ್ತಾ ಇರ್ಬೇಕಾದ್ರೆ ಇನ್ನೆಲ್ಲಿಂದ ಅಂತ ಫೋನ್ ಎತ್ತುತ್ತಾರೆ, ನೀವೇ ಹೇಳಿ. ಅದೇ ಟೈಮ್ಗೆ ಇವಳು ಕೂಡ ಸರಿ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಒಂದು ಬೈಕ್ ಅನ್ನ ತಗೊಂಡು ಮುಂದೆ ಬರ್ತಾಳೆ. ಇದಕ್ಕಿದ್ದಾಗೆ ಮುಗಿಸಿ ಬಿಡ್ತಾಳೆ. ಅದಾದ್ಮೇಲೆ ಸರಿ ಸರಿ ನಂಗೆ ಏನ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಗಾಡಿಯನ್ನು ತಗೊಂಡು ಮುಂದೆ ಹೋಗ್ತಾಳೆ. ಅದಾದ್ಮೇಲೆ ಇಲ್ಲಿ ಫೈರ್ ಆಫೀಸರ್ ಗೆ ಇನ್ನೊಂದು ಇನ್ಫಾರ್ಮೇಶನ್ ಬರುತ್ತೆ. ಅದೇನಪ್ಪಾ ಅಂದ್ರೆ ನಿಮ್ ಹತ್ರ ಇನ್ನೊಬ್ಬ ಇನ್ಫೆಕ್ಷನ್ ಆಗಿರೋ ವ್ಯಕ್ತಿ ಇದ್ದಾನೆ, ಅವನ್ನ ಹೇಗಾದ್ರು ಮಾಡಿ ತಪ್ಪಿಸಿ ಅಂತ ಹೇಳ್ತಾ ಇರ್ತಾರೆ. ಹುಡ್ಕಾದ್ರೇನೆ ಇದಕ್ಕಿದ್ದಾಗೆ ಒಬ್ಬ ಆಫೀಸರ್ ಇನ್ಫೆಕ್ಷನ್ ಇಂದಾಗಿ ರಕ್ತವನ್ನ ವಾಮಿಟ್ ಅನ್ನ ಮಾಡ್ತಾ ಇದ್ದಾನೆ. ಹಿಂಗೇನೆ ಇವ್ರಿಗೂ ಕೂಡ ಕಚ್ಚಾಗಿ ಇನ್ಫೆಕ್ಷನ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಲ್ಲಿರುವಂತವ್ರು ಹೇಗೋ ಮಾಡಿ ಅವನ್ಗೆ ಹೊಡೆದು ಮಲಗಿಸ್ಬಿಡ್ತಾರೆ. ಹಿಂಗೇನೆ ಮಲಗಿಸಿದ್ರು ಅಲ್ವಾ. ಅದಾದ್ಮೇಲೆ ನಮ್ಗೆ ಇನ್ನೊಂದು ಕಡೆ ತೋರಿಸ್ತಾರೆ. ಯಾವ್ದೋ ಒಂದು ಕಾರ್ ಇದ್ದಕ್ಕಿದ್ದಾಗಿ ಪಲ್ಟಿಯಾಗಿ ಬಿದ್ದಿದೆ. ಆ ಪಲ್ಟಿ ಆಗಿರೋ ಕಾರನ್ನ ಸೇಫ್ ಅನ್ನ ಮಾಡೋದಕ್ಕೆ ತುಂಬಾನೇ ಪೊಲೀಸ್ ಆಫೀಸರ್ ಗಳು ಬಂದಿದ್ದಾರೆ. ಅದಲ್ಲದೆ ಅಲ್ಲಿಗೆ ತುಂಬಾನೇ ಝೋಂಬೀಸ್ ಗಳು ಕೂಡ ತುಂಬಾ ಅಂದ್ರೆ ತುಂಬಾನೇ ಓಡಿ ಬರ್ತಾ ಇದಾವೆ ಕೂಡ. ಹಿಂಗೇನೆ ಓಡಿ ಬರ್ತಾ ಇರ್ಬೇಕಾದ್ರೆ ಆ ಪೊಲೀಸ್ನವರು ಎಲ್ಲರೂ ಕೂಡ ಅವನ್ನ ತಡಿತಾ ಇದ್ದಾರೆ. ಇಲ್ಲಿಗೆ ನಮ್ಮ ಚಿಯೋಂಗ್ ಮದರ್ ಕೂಡ ಬರ್ತಾರೆ. ಆದ್ರೆ ನಮ್ಮ ಪೊಲೀಸ್ನವರು ಅಲೌಡ್ ಅನ್ನ ಮಾಡೋದಿಲ್ಲ, ನೀವು ಇಲ್ಲಿಗೆ ಬರ್ಬಾರ್ದು ಅಂತ ಹೇಳ್ಬಿಟ್ಟು ಅವಳನ್ನ ಆಚೆಗೆ ಕಳಿಸ್ತಾರೆ. ಹಿಂಗೇನೆ ಇವಳು ಕೂಡ ಬರ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಆ ಬಾತ್ರೂಮ್ ಲೇಡಿ ಅಡ್ಡ ಬಂದಿದ್ ಕಾರಣ ಗಾಡಿನ ಕೆಳಗೆ ಬೀಳಿಸ್ತಾಳೆ. ಹಿಂಗೇನೆ ಕೆಳಗೆ ಬೀಳಿಸಿದಂತವಳು ಹುಡುಗಿನ ಕೇಳೋದಕ್ಕೆ ಹೋಗ್ತಾಳೆ, ನನ್ ಮಗನಿಗೆ ಏನಾಯ್ತು ಅಂತ. ಆದ್ರೆ ಅವಳು ನಿಂತ್ಕೊಳ್ಳೋದೇ ಇಲ್ಲ, ಯಾಕೆಂದ್ರೆ ಆತರ ಆಗಿದೆ ಅಲ್ವಾ. ಹಂಗಾಗಿನೇ ಅಲ್ಲಿಂದ ಅವಳು ಓಡಿ ಹೋಗ್ತಾಳೆ. ಇವಳು ಕೂಡ ಸರಿ ಇವಳು ಓಡೋದ್ಲು ಅಂತ ಹೇಳ್ಬಿಟ್ಟು ಬೈಕನ್ನ ಎತ್ಕೊಂಡು ಇಲ್ಲಿಂದ ಹೇಗಾದ್ರು ಮಾಡಿ ಓಡೋಗ್ಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ಆ ಬೈಕು ಮೇಲಕ್ಕೆ ಎತ್ತೋಕೆ ಆಗೋದಿಲ್ಲ. ಅದಾದ್ಮೇಲೆ ಇವಳು ಕೂಡ ಓಡೋದಕ್ಕೆ ಶುರುವನ್ನ ಮಾಡ್ತಾಳೆ. ಇವ್ರು ಕೂಡ ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು, ನನ್ಗೆ ಏನು ಸಹ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಯೋಚನೆಯನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾರೆ ಕೂಡ. ಅದಲ್ಲದೆ ನಮ್ಮ ಮಿಸ್ ಪಾರ್ಕ್ ಕೂಡ ಹೇಳ್ತಾಳೆ, ಏನೇ ಯೋಚನೆಯನ್ನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ಕೂಡ. ಅದಲ್ಲದೆ ಆ ರೆಕಾರ್ಡ್ ರೂಮ್ಗೆ ಹೋಗಿದ್ದಲ್ವಾ, ಅವನು ಕೂಡ ಇನ್ನು ಏನು ಸಹ ಇನ್ಫೆಕ್ಷನ್ ಇಂದ ಏನು ಕೂಡ ಆಗಿಲ್ಲ ಅನ್ನಂಗೆ ಇವಳೇನೆ ಸುಳ್ಳನ್ನ ಹೇಳ್ತಾ ಇದ್ದಾಳೆ ಅಂತ ಎಲ್ಲರಿಗೂ ಸಹ ಗೊತ್ತಾಗ್ಬಿಟ್ಟಿದೆ. ಹಿಂಗೇನೆ ಇವಳು ಕೂಡ ತಪ್ಪನ್ನ ಮಾಡಿದಾಳೆ ಅನ್ನಂಗೆ ಅವನಿಗೆ ಏನು ಸಹ ಇನ್ಫೆಕ್ಷನ್ ಆಗಿಲ್ಲ ಅಂತ ಗೊತ್ತಾದ ತಕ್ಷಣ ಇವಳು ಕೂಡ ಹೋಗ್ಬಿಟ್ಟು ಅವನಿಗೆ ತುಂಬಾನೇ ಸಮಾಧಾನವನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾಳೆ. ಹಿಂಗೆ ಹೋಗ್ಬಿಟ್ಟು ಅವನ ಆ ಕೈಯನ್ನ ಒಂದು ಕರ್ಚೀಫಿನಿಂದ ಒರೆಸ್ಬಿಟ್ಟು ತುಂಬಾನೇ ಲವ್ಲಿಯಾಗಿ ಮಾತಾಡ್ಕೊಂಡು, ಸರಿ ನೀನು ಆಚೆಗೆ ಬಾ, ನಾನೇ ಆಚೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನ ಆಚೆಗೆನೋ ಕರ್ಕೊಂಡು ಬರ್ತಾಳೆ. ಆದ್ರೆ ಕರ್ಕೊಂಡು ಬಂದಾಗ ಇಲ್ಲಿ ಒಂದು ಪ್ರಾಬ್ಲಮ್ ಸೃಷ್ಟಿಯಾಗಿರುತ್ತೆ. ಅದೇನು ಅಂದ್ರೆ ಅವನಿಗೆ ಮತ್ತೆ ಈಗ ಇನ್ಫೆಕ್ಷನ್ ಆಗೋಕೆ ಶುರು ಆಗಿದೆ. ಯಾಕೆ ಅಂತ ಅಂದ್ರೆ ಒಂದು ಕರ್ಚೀಫ್ ಅಲ್ಲಿ ಒರೆಸಿದ್ಲು ಅಲ್ವಾ. ಅದಲ್ಲದೆ ಒಬ್ಬ ವ್ಯಕ್ತಿ ತುಂಬಾನೇ ಸ್ಟಾಮಿನಾ ಇದ್ರೆ
ಅವನು 26 ಗಂಟೆಗಳ ಕಾಲ ಆ ಇನ್ಫೆಕ್ಷನ್ ಅನ್ನ ತಡಿಬಹುದು ಅಂತ ನಮ್ಮ ಮಿಸ್ಟರ್ ಲೀ ಕೂಡ ಹೇಳಿದ್ದ. ಈಗ ಅದು ಇವರಿಗೆ ಗೊತ್ತಾಗ್ತಾ ಇದೆ. ಅದಲ್ಲದೆ ಇವನಿಗೂ ಸಹ ಇದಕ್ಕಿದ್ದಾಗಿ ಒಂದು ರೀತಿ ಸೈಕೋ ರೀತಿ ಆಡೋದಕ್ಕೆ ಶುರುವನ್ನ ಮಾಡ್ತಾನೆ. ಅದಲ್ಲದೆ ಇವನು ಕೂಡ ಒಬ್ಬ ಝೋಂಬಿಯಾಗಿ ಕನ್ವರ್ಟ್ ಆಗಿ ಅಲ್ಲಿರುವನ್ನ ಎಲ್ಲರನ್ನೂ ಸಹ ಕಚ್ಚೋದಕ್ಕೆ ಬಂದಾಗ ನಮ್ಮ ಜಿಯೋಂಗ್ ಇದ್ದಂತವನು ಮತ್ತೆ ಅದನ್ನ ತೆಗೆದು ಆಚೆಗೆ ಬಿಸಾಕ್ಬಿಡ್ತಾನೆ. ಅಂದ್ರೆ ವಿಂಡೋ ಮೂಲಕ ಅವನ್ನ ಕೆಳಗೆ ಬೀಳೋ ರೀತಿ ಮಾಡ್ತಾನೆ. ಏನೇ ಬೀಳ್ಸಾದ್ಮೇಲೆ ಅವನು ಕೂಡ ಎಲ್ಲರಂತೆ ಝೋಂಬಿ ಆಗಿ ಅಲ್ಲಿಂದ ಹೊರಟು ಹೋಗ್ತಾನೆ ಪಾಪ. ಅದಾದ್ಮೇಲೆ ಹಿಂಗೇನೆ ಮುಂದೆ ಬರುತ್ತೆ. ಹಿಂಗೇನೆ ಇವರು ಕೂಡ ಮುಂದೆ ಬಂದಾಗ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಅದೇನು ಅಂದ್ರೆ ನಮ್ಮ ಬಾತ್ರೂಮ್ ಲೇಡಿ ಮತ್ತೆ ಓಡ್ತಾ ಇದ್ದಾಳೆ ಪಾಪ. ಹಿಂಗೇನೆ ಓಡ್ತಾನೇ ಇದ್ದಾಳೆ. ಹಿಂಗೇನೆ ಓಡ್ತಾ ಇರ್ಬೇಕಾದ್ರೆ ಅವಳಿಗೆ ಝೋಂಬಿಗಳ ಕಾಟ ಹೆಚ್ಚಾದಾಗ ಇವಳು ಒಂದು ರೂಮ್ಗೆ ಬಂದು ಲಾಕ್ ಆಗ್ತಾಳೆ. ಲಾಕ್ ಆದ್ಮೇಲೆ ಇವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಿಂಗೇನೆ ಆ ಮಗುನು ಕೂಡ ಅಲ್ಲೇನೆ ಮಲಗಿಸ್ಕೊಂಡಿರ್ತಾಳೆ. ಇವರು ಕೂಡ ಇಲ್ಲಿ ಆ ಝೋಂಬಿಗಳನ್ನ ಕಟ್ಟಿ ಹಾಕ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿಂದ ಹೇಗ್ ಹೋಗ್ಬೇಕು ಅಂತ ಈ ನಮ್ಮ ಲೇಡಿ ಬಾಸ್ಗೆ ಗೊತ್ತಿಲ್ಲ. ಹಂಗಾಗಿ ಇವಳು ಒಂದು ಪ್ಲಾನ್ ಅನ್ನ ಕೇಳಿದಾಗ ಅಲ್ಲಿರುವಂತ ಇನ್ನೊಬ್ಬ ಆಫೀಸರ್ ಏನನ್ನೋ ಹೇಳೋದಕ್ಕೆ ಶುರುವನ್ನ ಮಾಡ್ತಾನೆ. ನನಗೆ ಇವನಿಗೆ ಮೇಲಿಂದ ಪ್ಲೆಷರ್ ಕೂಡ ಬರ್ತಾ ಇದೆ, ಆದಷ್ಟು ಬೇಗ ಏನಾದ್ರು ಮಾಡ್ರಿ ಕೊಳ್ಳಿ ಅಂತ. ಈಗ ಇವನು ಕೂಡ ಒಂದು ಐಡಿಯಾ ಹೊಳ್ದಿದೆ. ಅದೇನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಬಿಡಿ. ಅದಾದ್ಮೇಲೆ ಮತ್ತೆ ಸ್ಕೂಲ್ಗೆ ಬರ್ತೆ. ಹಿಂಗೆ ಸ್ಕೂಲ್ಗೆ ಬಂದಾಗ ಮತ್ತೆ ಈ ನನ್ನ ಮಕ್ಳು ಜಗಳ ಆಡೋಕೆ ಶುರುವನ್ನ ಮಾಡ್ಕೋತಾರೆ. ಅದಲ್ಲದೆ ಅವನು ಸತ್ತೋಗಿದ್ದು ಯಾರಿಗೂ ಕೂಡ ಇಷ್ಟ ಆಗ್ತಾನೆ ಇರೋದಿಲ್ಲ. ಅದಾದ್ಮೇಲೆ ಈ ಹುಡುಗಿನ ಇನ್ನೊಂದು ಅದೇ ನಮ್ಮ ಕ್ಲಾಸ್ ಲೀಡ್ರು ಇದ್ಲು ಅಲ್ವಾ, ಅವಳು ಬಂದು ಕೇಳೋದಕ್ಕೆ ಶುರುವನ್ನ ಮಾಡ್ಕೊಂತಾಳೆ. ನೀನು ಯಾಕೆ ಈ ತರ ತಪ್ಪನ್ನ ಮಾಡ್ದೆ ಅಂತ ಕೇಳ್ತಾ ಇರ್ಬೇಕಾದ್ರೆ ನಮ್ಗೆ ನಿಜ ಕತೆ ಈಗ ಗೊತ್ತಾಗುತ್ತೆ. ಅದೊಂದು ಚುಚ್ಚಿ ಸಾಯಿಸಿದ ಅಲ್ವಾ, ಕೋಲಲ್ಲಿ ಬ್ಲಡ್ ಮುತ್ಕೊಂಡಿರುತ್ತೆ. ಆ ಬ್ಲಡ್ ಅನ್ನ ಇವಳು ಅವಳ ಖರ್ಚಿನಿಂದ ತಗೊಂಡು ಅವನಿಗೆ ಹೋಗಿ ಅದನ್ನ ಟಚ್ ಮಾಡಿದ ಕಾರಣನೇ ಅವನು ಝೋಂಬಿ ಆಗಿ ಸಾಯೋದಕ್ ಕಾರಣ. ಇವಳು ಇಲ್ಲಿಂದ ಆಚೆಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾಳೆ ಅಂತ. ಅದಾದ್ಮೇಲೆ ನಮ್ಮ ಕ್ಲಾಸ್ ಲೀಡರ್ ಇದ್ದಂತವಳು ಅವಳ ಕಾಲಿನ ಮೇಲೆ ಆಗಿರುವಂತ ಒಂದು ಮಾರ್ಕ್ ಅನ್ನು ಕೂಡ ತೋರಿಸ್ತಾಳೆ. ನೋಡಿ ಇವಳು ಕೂಡ ಮಾರ್ಕ್ ಆಗಿದೆ, ಹಂಗಾದ್ರೆ ಇವಳು ಕೂಡ ಇನ್ಫೆಕ್ಷನ್ ಗೆ ಒಳಗಾಗಿದ್ದಾಳೆ. ಆದಷ್ಟು ಬೇಗ ಇವಳನ್ನ ಇಲ್ಲಿಂದ ಆಚೆಗೆ ತಳ್ಳಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಡಿಸಿಷನ್ ಅನ್ನ ತಗೋತಾರೆ. ಸರಿ ನೀನ್ ಈಗ ಮುಚ್ಕೊಂಡು ಆಚೆಗೆ ಹೋಗ್ತಾ ಇರೋ, ಯಾವ್ದೇ ಕಾರಣಕ್ಕೂ ಇಲ್ಲಿ ನಿಂತ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವಳನ್ನ ತಳ್ಳೋದಕ್ಕೆ ಶುರುವನ್ನ ಮಾಡ್ಕೋತಾಳೆ ಕೂಡ. ಆದ್ರೆ ನಮ್ಮ ಪಾರ್ಕೆ ಇದು ಇಷ್ಟ ಆಗೋದಿಲ್ಲ. ನಾನೇ ಅವಳು ಏನು ಸಹ ಮಾಡಿಲ್ಲ, ಇಷ್ಟು ಹೋಗಿ ಬಿಟ್ಬಿಡಿ ಅಂತ ಕೇಳ್ಕೊಂತಿರ್ತಾಳೆ. ಆದ್ರೆ ನಮ್ಮ ಇವಳಿದ್ದಂತವಳು ಮಾತ್ರ ಯಾರು ಸಹ ಕೇಳ್ದಲೆ ಓಕೆ ಐ ಆಮ್ ಸಾರಿ, ನನ್ನಿಂದಾನೇ ನೀವು ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರೆ ನಾನು ಇಲ್ಲಿಂದ ಆದಷ್ಟು ಬೇಗ ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲರ ಕೈಲೂ ಕೂಡ ಬೈಸ್ಕೊಂಡು ಇವಳು ಡೋರ್ ಅನ್ನ ತಕ್ಕೊಂಡು ಆಚೆಗೆ ಬಂದ್ಬಿಡ್ತಾಳೆ. ಹಿಂಗೇನೆ ಆಚೆಗೆ ಬಂದ ತಕ್ಷಣ ಅಲ್ಲಿರುವಂತಳೆಲ್ಲ ನೋ ಬೇಡ ಅಂತ ಅಂತಾಳೆ. ಆದ್ರೆ ನಮ್ಮ ಪಾರ್ಕ್ ಇದ್ದಂತವಳು ತಡೆಯೋದಕ್ಕೆ ಹೋಗ್ತಾಳೆ, ಬಟ್ ಬಿಡೋದಿಲ್ಲ ಯಾರು ಕೂಡ. ಅದಾದ್ಮೇಲೆ ಇಲ್ಲಿಂದ ನಮ್ಮ ಪಾರ್ಕ್ ಕೂಡ ಎಸ್ಕೇಪ್ ಅನ್ನ ಆಗೋದಕ್ಕೆ ನೋಡ್ತಾಳೆ. ಯಾಕೆಂದ್ರೆ ಅವಳನ್ನ ಕಾಪಾಡೋದಕ್ಕೆ ನಾನು ಕೂಡ ಅವಳನ್ನ ಹೋಗಿ ಕಾಪಾಡ್ತೀನಿ, ಯಾಕೆಂದ್ರೆ ನನಗೂ ಕೂಡ ಇನ್ಫೆಕ್ಷನ್ ಆಗಿರ್ಬೋದು, ನೀವೆಲ್ಲರೂ ಕೂಡ ತುಂಬಾನೇ ಸೇಫ್ ಆಗಿ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ಬಿಟ್ಟು ಇವಳು ಬಾಗಲನ್ನ ತಗೊಂಡು ಆಚೆಗೆ ಬರ್ತಾಳೆ. ಅದಲ್ಲದೆ ಇವಳು ಹೊಳ್ತಾ ಇದ್ದಿದ್ದ ಸೌಂಡ್ ಅನ್ನ ಕೇಳಿ ಎಲ್ಲಾ ಜೋಂಬಿಗಳು ಕೂಡ ಇವಳೋದಕ್ಕೆ ಬರೋದಕ್ಕೆ ಬಂದಾಗ ನಮ್ಮ ಮಿಸ್ಟರ್ ಪಾರ್ಕ್ ಇದ್ದಂತವಳು ಅವಳನ್ನ ಅಲ್ಲಿಂದ ಕರ್ಕೊಂಡು ಓಡಿ ಹೋಗ್ತಾಳೆ. ಅದಾದ್ಮೇಲೆ ನಮ್ಗೆ ಇಲ್ಲಿ ಇವ್ರನ್ನ ತೋರಿಸ್ತಾರೆ. ಹಿಂಗೇನೆ ಇವ್ರು ಕೂಡ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇದ್ದಾಗ ಇಲ್ಲಿಗೆ ಒಂದು ಹೆಲಿಕಾಪ್ಟರ್ ಇದ್ದಕ್ಕಿದ್ದಾಗೆ ಬರೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಡುತ್ತೆ. ಇವ್ರಿಗೂ ಸಹ ಒಂದು ಆಸೆ ಮನಸ್ಸಲ್ಲೇ ಉಳ್ಕೊರುತ್ತೆ. ಈಗ ನಾವು ನೆಕ್ಸ್ಟ್ ವಿಡಿಯೋಗೆ ಹೋಗ್ತಾ ಇದೀವಿ, ಅಂದ್ರೆ ನೆಕ್ಸ್ಟ್ ಎಪಿಸೋಡ್ಗೆ ಹೋಗ್ತಾ ಇದೀವಿ. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲ ಜೋರಾಗಿ ಒತ್ತಿರಿ. ಈಗ ನಾವು ಕತೆಗಳ ಹೋಗೋಣ. ಅಂದಂಗೆ ನಮಗೆ ಯೂಟ್ಯೂಬರ್ ಆದಂಥ ಒಬ್ರೀಶ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅಂದಂಗೆ ಇವನು ಈಗ ಆ ಐಝಾನ್ಗೆ ಹೋಗ್ತಾ ಇದ್ದಾನೆ. ಇವನು ಯಾಕೆ ಅಂದರೆ ಇವನು ಒಬ್ಬ ಯೂಟ್ಯೂಬರ್ ಆಗಿರ್ತಾನೆ. ಇವನು ಹೋಗಿ ಸರ್ವೈವಲ್ ಆಗಿ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದೇ ಇವನು ಕಂಡುಹಿಡಿಬೇಕಾದಂಥ ಒಂದು ಅಂಶ.